घामने गालो थयावरी भार भावो संसार देवाय देविले अनंत तैसे चिरावे यशोध्यावे समाधान दोबार कुमार बोला श्री गजाननम भूत गणादि सेवितम कपित्व जंबो फलसार भक्षितम उमासुतम श्लोक विनाश कारणम नमामे विघ्नेश्वर पाद पंकजम गुरु ब्रह्मा गुरु विष्णु गुरुदेव महेश्वरा गुरु साक्षात परब्रह्मा तस्मै श्री गुरुवे नमः तस्मै श्री गुरुवे नमः ओम नमो ज्ञानेश्वरा करुणाकरा दयाळ तुमच्या अनुग्रहादलो पावन झालो चराचरे मी कळा कुसरे काय चनेने बोलतो वचना भाविका तुमच्या अनुग्रहादलो पावन झालो चराचरे पावन झालो चराचरे एक जनार्दनी तुमच्या दास त्यांची आस पुरवावी त्यांची आस पुरवावी त्यांची आस पुरवावी तुमच्या अनुग्रहादलो पावन झालो चराचरी पावन झालो चराचरी सकल गुणनिधान ಕರುಣಾವರುಣಾಲಯ ಭಕ್ತವತ್ಸಲ ಪರಬ್ರಹ್ಮ ಪರಮಾತ್ಮ ಅವನ ಪಾದಕನನ್ನ ದೀರ್ಘದಂಡತ್ತು ನಮಸ್ಕಾರನ ಸಲ್ಲಿಸುತ್ತಾ ಇಲ್ಲಿ ಸಂತ ತುಕಾರಾಮ್ರು ಜಗದ್ಗುರು ಜಗದ್ವಂದೇ ಶ್ರೀಮಂತ ಸಂತ ತುಕಾರಾಮ್ ಇಲ್ಲಿ ಏನಂತ ನಿರೂಪಣೆ ಕೊಡ್ತಾ ಇದ್ದಾರಂತ ಕೇಳಿದ ಪುಣ್ಯಾತ್ಮರೇ ಯಾವ ಭಂಗದೊಳಗ ಉಪದೇಶಿ ಪರದೊಳಗ ಉಪದೇಶ ಅಂದ್ರೆ ಏನು ಮನುಷ್ಯನಿಗೆ ಹರ ಮುನಿದರು ಗುರು ಕಾಯವನು ಗುರು ಕೈ ಬಿಟ್ರ ಮತ್ಯಾರು ಕಾಯ್ಲಾರ ಅದಕ್ಕೆ ಏನು ಬೇಕಂದ್ರ ಗುರು ಬೇಕಂತ ಗುರು ಇಲ್ಲದ ಮುಕ್ತಿ ದೊರೆಯದಯ್ಯ ಕೂಡಲ ಸಂಗಮ ದೇವ ಅಂತ ಗುರು ಬೇಕಂತ ಅದಕ್ಕೆ ಮನುಷ್ಯನಿಗೆ ಏನ್ ಬೇಕ್ರಿ ಗುರು ಉಪದೇಶ ಬೇಕು ಗುರು ಉಪದೇಶ ಇಲ್ಲಿಲ್ಲ ಅಂದ್ರ ಜೀವನ ವ್ಯರ್ಥದ ಅಂತಾರ ಜೀವನ ವ್ಯರ್ಥದ ಈಚ ತೋರ ಭಕ್ತಿ ಅವಡತೋ ದೇವ ಭಕ್ತಿ ಮಾಡೋದು ಸುಲಭ ಅಂತ್ರಿ ಭಕ್ತಿ ಮಹತ್ವ ತಿಳ್ಕೋದು ಕಠಿಣ ಅಂತ ಭಕ್ತಿ ಮಹತ್ವ ತಿಳ್ಕೋಬೇಕಂತ ಮನುಷ್ಯ ಈಚ ತೋರ ಭಕ್ತಿ ಅವಡತೋ ದೇವ ಸಂಕಲ್ಪಾಭಿ ಮಾಯಾ ಸಂಸಾರಾಚೆ ನಾವು ನೀವೆಲ್ಲ ಸಂಸಾರದೊಳಗದೇವಿ ಮಾಯಾ ಪ್ರಪಂಚ ನಮ್ಮನ್ನ ಅಂಟಿಕೊಂಡದ ಈ ಮಾಯಾ ಪ್ರಪಂಚದಿಂದ ಹೊರಗಿರ್ಬೇಕಾದ್ರೆ ನಮ್ಮ ಸಂಕಲ್ಪ ಏನಿರ್ಬೇಕಂತ ಕೇಳ್ತಾರ ತುಕಾರಾಮ್ ಸಂಕಲ್ಪ ಏನಿರ್ಬೇಕ್ರಿ ಏಕಲಾಂಡ ಕೋಟಿ ಬ್ರಹ್ಮಣ ನಾಯಕ ನಿನ್ನ ಪಾದವೇ ನನಗೆ ಸದಾ ನಿನ್ನ ಪಾದದ ಕಡೆ ನೋಡುವಂತ ಹೆಸನಾಗಲಿ ಅಂತ ಕೇಳಬೇಕಂತ ಸಂಕಲ್ಪ ಬೇಕಂತ ನಾವು ನೀವಿಲ್ಲ ಎಲ್ಲರೂ ಬರ್ತೇವಿ ಯಾವ ಸಂಕಲ್ಪ ಮಾಡ್ತೇವ್ರಿ 1 ಎಕರೆ ಹೊಲಾರ ಹಿಡಿಬೇಕಂತ ಇಲ್ಲಾಂದ್ರೆ ಒಂದು ಮನೆಯಾರ ಕಟ್ಟಬೇಕಂತ ಇಷ್ಟು ಇಲ್ಲ ಈ ಸಂಕಲ್ಪವನ್ನ ನಾವು ನೀವು ಕೇಳ್ತೀವಿ
ಆದ್ರ ಸಂತ ತುಕಾರಾಮ್ರು ಈ ಸಂಕಲ್ಪ ಕೇಳಲಿಲ್ಲ. ಯಾವ ಸಂಕಲ್ಪ ಕೇಳಿದ್ರು? ಈ ಮನುಷ್ಯ ಜನ್ಮ 84 ಲಕ್ಷ ಜೀವರಾಶಿ ಒಳಗ ಈ ಮನುಷ್ಯ ಜನ್ಮ ತಗೋದ ದುರ್ಲಭ ರೀ. ಈ ಮನುಷ್ಯ ಹುಟ್ಟಿ ಬರೋದ ದುರ್ಲಭ. ಈ ಮನುಷ್ಯ ಹುಟ್ಟಿ ಬಂದತಂದಾಗ ಈ ಮನುಷ್ಯ ಜನ್ಮ ತಗೊಂಡತಿ ಅಂದ ಮ್ಯಾಲ 84 ಲಕ್ಷ ಜೀವರಾಶಿ ಒಳಗ ತಿರುಗಿ ಬಂದತಿ ಅಂದ ಮ್ಯಾಲ ಉದ್ಧಾರ ಆಗುದು ಯಾವಾಗ? ಇದ ಮನುಷ್ಯ ಜನ್ಮದಾಗಂತ. ಈ ಮನುಷ್ಯ ಜನ್ಮ ಉದ್ಧಾರ ಆಗ್ಬೇಕಂದ್ರ ನೀವೇನ್ ಮಾಡ್ಬೇಕ್ರಿ? ಭಗವಂತನಿಗೆ ಸದಾ ಶರಣ ಹೋಗ್ಬೇಕಂತ. ಅದು ಹೆಂಗ ಶರಣ ಹೋಗ್ರಿ ಅಂತಾರಂತ ಕೇಳಿದ್ರ, ಪಾಂಡುರಂಗ ಕರು ಪ್ರಥಮ ನಮನ, ಪಾಂಡುರಂಗ ಕರು ಪ್ರಥಮ ನಮನ. ಪಾಂಡುರಂಗ ಕರು ಪ್ರಥಮ ನಮನ, ಪಾಂಡುರಂಗ ಕರು ಪ್ರಥಮ ನಮನ. ತುಸರೆ ಚರಣ ಸಂಪಾದಿಯ, ತುಸರೆ ಚರಣ, ತುಸರೆ ಚರಣ ಸಂಪಾದಿಯ, Baba kita kora, Baba kora, Baba kita kora, Baba kora. ಪ್ರಪ್ರಥಮದಲ್ಲೇ ಸಂತ ತುಕಾರಾಮ್ ಏನ್ ನಿರೂಪಣೆ ಕೊಡ್ತಾ ಇದ್ದಾರಿಲ್ಲ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಪಾಂಡುರಂಗ ಕರು ಪ್ರಥಮ ನಮನ. ನೋಡ್ರಿ, 5,01,34,000 ಅಭಂಗ ರಚನೆ ಮಾಡಿದ್ರು ಸಂತ ತುಕಾರಾಮ್ರು. ಇಲ್ಲಿ ಏನಂತಾರ? ಪಾಂಡುರಂಗ ಕರು ಪ್ರಥಮ ನಮನ ಅಂತಾರ. ಅಂದ್ರ ಪಾಂಡುರಂಗನ ಪಾದ ಎಷ್ಟು ಪುಣ್ಯ ಪಾದ ಐತಂದ್ರ ಇದಕ್ಕೆ ಅಂತ ಇಲ್ಲ, ನೆಲೆನೇ ಇಲ್ಲ ಅಂತ ಹೇಳ್ತಾರ. ನೆಲೆನೇ ಇಲ್ಲ ಅಂತ. ಅದೇ ಪ್ರಕಾರವಾಗಿ ಆ ಪಾಂಡುರಂಗನ ಪಾದಕ್ಕೆ ನನ್ನ ದೀರ್ಘ ದಂಡತ ನಮಸ್ಕಾರವನ್ನು ಸಲ್ಲಿಸುತ್ತಾ ಏನ್ ಹೇಳ್ತಾರ ಸಂತ ತುಕಾರಾಮರು? ತನ ಮನ ಜೀವ, ಈ ಶರೀರವು ನಂದಲ್ಲ, ಈ ಜೀವವು ನಂದಲ್ಲ, ನಾನನ್ನೋದು ನನ್ನಲ್ಲಿ ಏನು ಉಳಿದಿಲ್ಲ, ಎಲ್ಲ ಇದು ನಿಂದ ಅಂತ ನಮಸ್ಕಾರ ಮಾಡಿದ್ರು. ನಿಂದಣ್ಣು ಪೈಕಿ ಅಲ್ರಿ ನಾವು, ನಂದನ್ನೋ ಪೈಕಿ ಅದೇನು. ಅವರು ಈ ಶರೀರವು ನಿಂದ, ಈ ಜೀವವು ನಿಂದ, ಈ ಮನಸ್ಸವು ನಿಂದ, ಎಲ್ಲ ನಿಂದಂತ ನಮಸ್ಕಾರ ಮಾಡಿದ್ರು ಸಂತ ತುಕಾರಾಮ್. ತನ ಮನ ಜೀವ, ತನ ಅಂತ ಎದಕ್ಕಂತಾರ? ಈ ಶರೀರಕ್ಕಂತಾರ ತನ ಅಂತ ಇರ್ತಾರ. ಜೀವ ಮನಸ್ಸ, ಅದಕ್ಕೇನಂತಾರ? ಕಾಯ ವಾಚ ಮನಸ್ಸ. ಇಲ್ಲೇನ್ ಹೇಳ್ತಾರ ತುಕಾರಾಮ್ರು? ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ, ತ್ರಿಕರಂ ಪೂರ್ಣವಾಕವಾಗಿ ಭಗವಂತ ನಿನ್ನ ಪಾದಕ್ಕೆ ನನ್ನ ನಮಸ್ಕಾರ ಅಂತಾರ ಸಂತ ತುಕಾರಾಮ್. ತ್ರಿಕರಣ ಪೂರ್ವಕವಾಗಿ
ನಿಷ್ಠೆಪೂರ್ವಕವಾಗಿ ಧರ್ಮಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಧರ್ಮಪೂರ್ವಕವಾಗಿ ನಿನಗೆ ನನ್ನ ನಮಸ್ಕಾರ, ಕೋಟಿ ಕೋಟಿ ವಂದನೆ ಅಂತಾರ ಸಂತ ತುಕಾರಾಮ್. ಮತ್ತೆ ಎರಡನೇ ನಮಸ್ಕಾರ ಯಾರಿಗೆ ಅಂತಾರ್ರಿ? ದುಸರೇ ಚರಣ ಸಂತಾತಿ ಅಂತ. ಮತ್ತ ಪಾಂಡುರಂಗನ ಪಾದ ಎಷ್ಟು ಪುಣ್ಯ ಪಾದ ಐತೋ, ಈ ಪಾದ ಇನ್ನೊಂದು ಬಿಟ್ರಿ ಯಾವ ಪಾದ ಅಂದ್ರೆ ಸಂತರ ಪಾದ ಪುಣ್ಯ ಪಾದ ಐತೆ ಅಂತ ಹೇಳ್ತಾರ. ಎರಡನೇ ಪಾದ ಸಂತರ ಪಾದ ಪುಣ್ಯ ಪಾದ ಅಂತ. ದುಸರೇ ಚರಣ ಸಂತಾಚಿಯ. ಇಲ್ಲ 33 ಕೋಟಿ ದೇವತೆ ಒಳಗೆ ಇನ್ನೊಂದು ದೇವ್ರದಾರ ಅನ್ಬೋದಿತ್ತ, ಇಲ್ಪ ರುಕ್ಮಣಿದಾರ ಅನ್ಬೋದಿತ್ತಲ್ಲ, ಅನ್ಲಿಲ್ಲ ತುಕಾರಾಮ್ರು. ಏನಂದ್ರು? ದುಸರೇ ಚರಣ ಸಂತಾಚಿಯ ಅಂತಂದ್ರು. ಅಂದ್ರೆ ಎರಡನೇ ನಮಸ್ಕಾರ ಸಂತರ ಪಾದಕ್ಕೆ ನನ್ನ ದೀರ್ಘ ದಂಡಕ ನಮಸ್ಕಾರ ಅಂತ ಹೇಳಿದ್ರು. ಎರಡನೇ ನಮಸ್ಕಾರ ಅದೇ ಪ್ರಕಾರವಾಗಿ ಈ ಜೋಡಳಿಯ ಗ್ರಾಮದ ಗುರು ಹಿರಿಯರು, ಸಂತರು, ತಾಯಂದಿರು, ಮಹಾತ್ಮರ ಪಾದಕ್ಕೆ ನನ್ನ ದೀರ್ಘ ದಂಡಕ ನಮಸ್ಕಾರವನ್ನು ಸಲ್ಲಿಸುತ್ತಾ ಮುಂದೆ ಹೇಳ್ತಾರ, दुसरे चरणा संताचिया त्यांच्या कृपेदान कृपेसार विस्तार बाबाजी सद्गुरु दास तुकाराम ಅಂತಾರೆ. ಅಂದ್ರ 4 ವೇದ 5ನೇ ವೇದ ಮಾಡಿ ಬರೆದವರು ಯಾರಂದ್ರ ಸಂತ ತುಕಾರಾಮ್ರ ಅಂತ ಹೇಳ್ತಾರೆ. 5ನೇ ವೇದ ಮಾಡಿ ಬರೆದ್ರು. त्यांच्या कृपेदान कृपेसार विस्तार. ಸಾರ ಅಸಾರ, ಸಾರದೊಳಗೆ ಯಾವ ಸಾರ? ಏನು ಹುಂಚಿ ಹಣ್ಣಿನ ಸಾರ ಏನ್ರಿ? ಇಲ್ಲ. ಯಾವ ಸಾರ? ಸಾರಿದರೆ ಸಾರ ಸಾರ ವಿಠುಬ ನಾಮ ತುಜ ಸಾರ ಆದಿ ಮಧ್ಯ ಅಂತ್ಯ ನಿಜ ಬೀಜ ಓಂಕಾರ ದ್ರವ ಪ್ರಹ್ಲಾದ ಅಂಬ ಋಷಿ ಮಣಿಲಾ ನಿರ್ಧಾರ. ಯಾವ ಸಾರ ಮಾಡಿದ್ರು? ಸಾರ ಸಾರ ವಿಠುಬ ನಾಮ ತುಜೆ ಸಾರ. ಯಾವ ಸಾರ ಉಂಡ್ರ ರುಚಿರಿ? ಹುಂಚೆಹಣ್ಣಿನ ಸಾರ ಅಲ್ಲ, ಟಮಾಟಿ ಸಾರ ಅಲ್ಲ. ಯಾವ ಸಾರು? ನಾಮದ ಸಾರ. ಈ ನಾಮದ ಸಾರನ್ನು ಉಂಡ್ರ ನೀ ಜೀವನ ಮುಕ್ತಿ ಅದೇ ನೋಡು ಅಂತ ಹೇಳ್ಯಾರ. ಜೀವನ ಮುಕ್ತಿ ಅದೇ ನೋಡು ಅಂತ ಹೇಳ್ಯಾರ. ಮತ್ತ ಜೀವನ ಮುಕ್ತಿ ಅಂದ್ರೆ ಏನ್ರಿ? ಜೀವನ ಮುಕ್ತಿ ಅಂತ ಎದಕ್ಕಂತಾರ? ಜೀವ ಹೋದ್ಮೇಲೆ ಸತ್ಮೇಲೆ ಮುಕ್ತಿ ಆಗ್ತಾರ ಬಿಡ್ರಿ. ಅಲ್ಲ, ಜೀವ ಹೋದ್ಮೇಲೆ ಮುಕ್ತಿ ಆದ್ರೆ ಏನು ಪ್ರಯೋಜನ ಅಂತಾರ ತುಕಾರಾಮ್. ಜೀವಂತ ಮುಕ್ತರಾಗ್ರಿ, ಜೀವಂತ ಮುಕ್ತ, ಜೀವಂತ ಧನ್ಯ ಅನ್ನಿಸ್ಕೊಳ್ರಿ, ಇದಕ್ಕೆ ಮುಕ್ತಿ ಅಂತಾರ. ನಿನ್ನ ಮುಖ ನೋಡಿದ್ರೆ ಮುಕ್ತಿ ಆಗಿರ್ಬೇಕು. ಸಂತ ಶರಣರ ಮಹಾತ್ಮರ ಪಾದವ ನೋಡಿದ್ರ, ಅವರ ಮುಖ ನೋಡಿದ್ರ ಮುಕ್ತಿ ನಿನ್ನ ಕಾಲ ಉಳ್ಳಾಡಬಹುದು ಅಂತ ಹೇಳ್ತಾರೆ ಇಲ್ಲಿ ಸಂತ. दुसरे चरणा संताचिया छांछा कृपेदान कृपेसार विस्तार बाबाजी सद्गुरु दास तुकाराम. ತುಕಾರಾಮ್ ಏನಂತಾರ? ಏ ಸದ್ಗುರು ದೇವ, ನನಗೆ 2 ಕಣ್ಣು ಕೊಟ್ಟಿದೆ, ಇವೆರಡು ಕಣ್ಣು ಕಿತ್ಕೋಬೇಕಾದ್ರೆ ನಾ ಕೊಡ್ತೇನೆ, ಆದ್ರೆ ಹೃದಯದ ಕಣ್ಣ ತೆರಸು ಅಂತಾರ ತುಕಾರಾಮ್. ಯಾರಿಗೆ? ಪಾಂಡುರಂಗನಿಗೆ ಹೇಳ್ತಾರ, ಈ ಕಣ್ಣು ಬೇಕಾದ್ರೆ 2 ಕಣ್ಣು ತಕ್ಕೋ, ಈ ಕಣ್ಣದಿಂದ ನನಗೆ ಪ್ರಯೋಜನ ಇಲ್ಲ, ಹೃದಯದ ಕಣ್ಣು ನನಗೆ ತೆರಸಾಕ ಕೊಡು ಅಂತ ಕೇಳ್ತಾರ ಸಂತ ತುಕಾರಾಮ್. ಯಾವ ಕಣ್ಣು ತೆರೆದಿರ್ಬೇಕ್ರಿ? ಹೃದಯದ ಕಣ್ಣ ತೆರೆದಿರ್ಬೇಕು. ಹೃದಯದ ಕಣ್ಣ. ಏನ್ ಹೇಳ್ತಾರ ಬಾಬಾಜಿ ಅವರು? ನನ್ನ ಸದ್ಗುರು ನನ್ನ ಹೃದಯ ಮಂದಿರದೊಳಗೆ ಕುಂತ ಏನ್ ಇವತ್ತು ಉಲ್ಲೇಖ ಮಾಡ್ತಾ ಇದ್ದಾನ, ಇವತ್ತೇನು ವಚನವನ್ನ ನಿರೂಪಣೆ ಕೊಡ್ತಾ ಇದ್ದಾನ, ನಾ ಇಷ್ಟು ಮಾತ್ರ ಕೇಳಬಲ್ಲೆ, ಇಷ್ಟು ಮಾತ್ರ ಹೇಳಬಲ್ಲೆ ಅಂತ ಹೇಳ್ತಾರ ತುಕಾರಾಮ್. ಮತ್ ನಾವರ ಏನ್ ಹೇಳೋದೈತ್ರಿ? ನಮ್ಮ ವಾಸ್ಗರ್ ಗುರುಗಳಾದಂತ ಮಹಾತ್ಮರು, ನಮ್ಮ ಬಾಲೆಖರವರು, ಗಣಪತಿರಾವ್ ಈ ಹೃದಯ ಮಂದಿರದಲ್ಲಿ ಆತ್ಮರೂಪವಾಗಿ ಕುಂದ್ರಿಸಿಕೊಂಡು ಅವ್ರು ಏನಂತ ವಚನ ಹೇಳ್ತಾರ? ಇನ್ನ ಶ್ರವಣ ಮಾಡೋಣಂತ. ಮತ್ತು ಶ್ರವಣ ಅಂದ್ರೆ ಏನ್ರಿ? ಶ್ರವಣದೊಳಗೆ ಏನು ಶಕ್ತಿ ಐತಿ ಅಂತ ಕೇಳಿದ್ರ, ಶ್ರವಣ ಕೇಳಬೇಕಂತ್ರಿ. ಮೊದಲು ಶ್ರವಣ, ಭಜನ, ಕೀರ್ತನ, ಅರ್ಚನ 9 ಥರದ ಭಕ್ತಿ ಅದಾವ್ರಿ. 9 ಥರದ ಭಕ್ತಿ ಒಳಗೆ ಯಾವ ಭಕ್ತಿ ಶ್ರೇಷ್ಠ ಐತಂದ್ರ ಶ್ರವಣ ಭಕ್ತಿ ಶ್ರೇಷ್ಠ ಅದ. ಶ್ರವಣ ಭಕ್ತಿಗೆ ಏನಾಗ್ತದ? ಚಿತ್ತ ವೃತ್ತಿ ಆಗ್ತದ ಅಂತ ಹೇಳ್ಯಾರ. ಏನಾಗ್ತತ್ರಿ? ಚಿತ್ತ ವೃತ್ತಿ ಆಗ್ತದ. ಮನಸ್ಸನ್ನುವುದು ಏಕಾಗ್ರವಾಗಿ ನಿಲ್ತದ. ಮನಸ್ಸು ನಿಲ್ಲಿಸ್ದ ಮನುಷ್ಯ ಆಗಾಕ್ ಬರೋದಿಲ್ಲ ಅಂತಾರ. ಮನಸ್ಸು ನಿಲ್ಲಿಸದ ಮನುಷ್ಯನಾಗಾಕ ಬರೋದಿಲ್ಲ ಅಂತಾರ.
ನೀ ಮನುಷ್ಯ ಯಾವಾಗ ನಿಲ್ಲಿಸ್ತಿದಿ ಅವತ್ತು ಮನುಷ್ಯ ನೋಡು ಅಂತಾರ. ಅವತ್ತು ಮನುಷ್ಯನಾಗ್ತಿದಿ. ಮತ್ ಯಾರಿಗೆ ನಾವು ನೀವು ನಿಮಗ ಬರೇ ಮನುಷ್ಯನ ಹವಾತಾಕದ, ಇನ್ನೂ ಮನುಷ್ಯರಾಗಿಲ್ಲ ಅಂತಾರ. ನೀವು ಮನುಷ್ಯರಾಗಬೇಕಾದ್ರ ನೀವೇನ್ ಮಾಡ್ಬೇಕ್ರಿ ಅಂದ್ರ ಮನಸ್ಸೊತ್ತಿಟ್ಕೊಂಡ ನಡೀಲ ಕಲಿಬೇಕಂತಾರ. ಏನಂತಾರ್ರಿ? ಮನಸ್ಸೊತ್ತಿಟ್ಕೊಂಡ ನಡೀದ ಕಲಿಬೇಕಂತೆ. ನಾವು ಮನಸ್ಸೊತ್ತಿಟ್ಕೊಂಡ ನಡೀದ ಕಲಿತ್ರ ಪರಮಾತ್ಮ ಏನಂತ, ನಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನನ್ನ ನೀವು ಹುಡುಕುದು ಬೇಡ, ನಿಮ್ಮನ್ನ ನಾನು ಹುಡುಕ್ತೇನೆ ಅಂತ. ನಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿಮ್ಮನ್ನ ನಾನು ಹುಡುಕ್ತೇನೆ ಅಂತಾನ. ನೋಡ್ರಿ, ಹಂಗಾರ ದೇವ್ರು ನಮ್ ಹುಡುಕ್ಬೋದಾ? ಸಂತ ತುಕಾರಾಮ್ ಏನಂದ್ರು? ಹೇ ದೇವಾ, ನಿನ್ನ ನಾನು ಹುಡುಕಲಾರ, ನನ್ನ ನೀ ಹುಡುಕ್ಬೇಕ, ಹಂಗ ನಾ ಆಗ್ತೀನಿ ಅಂತ ಹೇಳಿದ್ರಂತ ಸಂತ ತುಕಾರಾಮ್ರು. ಏನಂತಾರ? ನನ್ನನ್ನು ನೀ ಹುಡುಕ್ಬೇಕು, ನಿನ್ನ ಹುಡುಕದವ್ರ ನೀ ಸಿಗವನಲ್ಲ, ಆದ್ರೆ ನಮ್ಮನ್ನ ನೀ ಹುಡುಕ್ಬೇಕು, ನಾ ಹಂಗ ಮಾಡ್ತೀನಿ ಅಂತ ಹೇಳಿದ್ರಂತ ತುಕಾರಾಮ್. ಇವ್ರಿಗೆ ತುಕಾರಾಮ ಅಂತಾರ. ತಾಯಿಚ ಬಯಸೋಣೆ ಖರ ಏಕ ಚಿತ್ತ, ಅವಡೇ ಅನಂತ ಆಳವಾವ. ಸಂತ ತುಕಾರಾಮನ್ನ ಯಾರು ಹುಡುಕಿದ್ರು? ಪಾಂಡುರಂಗ ಹುಡುಕಿದ. ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪಾಂಡುರಂಗ ಹುಡುಕಿದ. ಪಾಂಡುರಂಗ ಹುಡುಕ್ಬೇಕಾದ್ರೆ ಸಂತ ತುಕಾರಾಮರ ಎಂತ ಅದ್ಭುತ ಕಾರ್ಯವನ್ನು ಮಾಡಿದ್ರು ಭೂಮಿ ಮೇಲ್ರಿ. ಎಂತ ಅದ್ಭುತ ಕಾರ್ಯವನ್ನು ಮಾಡಿದ್ರು. ಸಂತ ತುಕಾರಾಮರು ಸದಾಕಾಲ ಮನಸ್ಸಿಗೆ ಒಪ್ಪಿಸಿಬಿಟ್ಟಿದ್ರು. ಅವ್ರ ಏನು ಮನಸ್ಸಿಗೆ ಒಪ್ಪಿಸಿದ್ರು? ರಾಮಕೃಷ್ಣ ಹರಿ ಅನ್ನೋದನ್ನ ಮನಸ್ಸಿಗೆ ಒಪ್ಪಿಸಿ ಬಿಟ್ಟಿದ್ರು. ಅಂದ್ರಲ್ಲಿ ಏನಂತಾರ ಗೊತ್ತೇನ್ರಿ? ಮನಸ್ಸಿನಂತ ಜ್ಞಾನದಾಯಕ ಗುರು ಮತ್ತು ಬೇರೆ ಯಾರು ಇಲ್ಲ ಅಂತಾರಿಲ್ಲಿ. ಮನಸ್ಸಿನಂತ ಜ್ಞಾನದಾಯಕ ಗುರು ಮತ್ತು ಬೇರೆ ಯಾರು ಇಲ್ಲ. ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನ ನಿಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡ್ರೆ ನೀವೇ ಉದ್ಧಾರ ಅಂತಾರ ತುಕಾರಾಮ್. ನಿಮ್ಮ ಮನಸ್ಸನ್ನ ನಿಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಂಡ್ರೆ ನೀವೇ ಉದ್ಧಾರ. ದೇವರ ನಿಮ್ಮನ್ನ ಹುಡುಕ್ತಾನ, ದೇವರನ್ನ ನೀವ್ ಯಾಕೆ ಹುಡುಕ್ತೀರಿ ಅಂತಾರ ತುಕಾರಾಮ್. ದೇವರನ್ನ ನೀವ್ ಯಾಕೆ ಹುಡುಕ್ತಿರೋ? ದೇವರ ನಿಮ್ಮನ್ನ ಹುಡುಕ್ತಾನ. ಹುಡುಕ್ಯಾನೇನಿಲ್ರಿ ದೇವ್ರ? ತುಕಾರಾಮನ್ ಹುಡುಕ್ಯಾನಿಲ್ಲ. ತುಕಾರಾಮ್ ಬರೀ ಒಂದು ವಾರಿಗೆ ಹೋಗಿದ್ದಿಲ್ಲ, ಎಷ್ಟ್ರಿ ಒಂದು ವಾರಿಗೆ ಹೋಗೋದಾಗಿದ್ದಿಲ್ಲ. ತುಕಾರಾಮ್ ಏನು ಮಾಡಿದ ಪರಮಾತ್ಮ? ಲಕ್ಷಾನ್ ಗಟ್ಲೆ ಹೋಗಿತ್ತು, ಕೋಟ್ಯಾನ್ ಗಟ್ಲೆ ಹೋಗಿತ್ತು ಪಂಡ್ರಪುರಕ್ಕೆ ಜನ. ಆದ್ರೆ ಯಾರಿಗೆ? ಪಾಂಡುರಂಗನಿಗೆ ತಳಮಳ ಚಲವಾತು. ಏನಂತ? ತುಕಾರಾಮನ ಬಂದಿಲ್ಲ, ನನ್ನ ಶ್ರೇಷ್ಠ ಭಕ್ತನ ಬಂದಿಲ್ಲ ಅಂತ ತಳಮಳ ಚಲವಾತು. ರುಕ್ಮಾ ಮಾತೆ ಕೇಳ್ತಾಳ, ಹೇ ಪಾಂಡುರಂಗ, ಏ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನಿನಗೆ ಯಾಕೆ ತಳಮಳ ಛಲವಾಗೈತೆ ಅಂತ ಕೇಳಿದಳು ರುಕ್ಮಾದೇವಿ. ನೋಡ, ಕೋಟ್ಯಾನ್ ಗಟ್ಲೆ ಜನ ಬಂದದ, ನನ್ನ ಶ್ರೇಷ್ಠ ಭಕ್ತನ ಬಂದಿಲ್ಲ ಅಂತಂದರಿ. ನನ್ನ ಶ್ರೇಷ್ಠ ಭಕ್ತನ ಬಂದಿಲ್ಲ, ನಾವು ದೇವಕ್ಕೆ ಹೋಗೋನ್ ನಡಿ ಅಂದಾರಿ. ದೇವಕ್ಕೆ ಹೋಗೋನ್ ನಡಿ ಅಂದಾರಿ. ಯಾರಿಗೆ? ರುಕ್ಮಣಿ ಮಾತೆ ಹೇಳಿದ. ಅವಾಗ ರುಕ್ಮಣಿ ಮಾತೆ ಅಂತಾಳ, ನೋಡು, ನಾವೇ ಇಬ್ರು ದೇವಕ್ಕೆ ಹೋದ್ವಿ ಅಂದ್ರ ಇಲ್ಲಿ ಎಷ್ಟೋ ಜನಾದಿಗಳು ಬರ್ತಾರ, ಇಲ್ಲಿ ಕಾರ್ಯ ನಡೀದಂಗ ಅಂತ ಕೇಳಿದಳು. ಹೋಗೋನು, ಕಾಲ ಆದ್ಮ್ಯಾಲ ಹೋಗೋನು ಅಂತ ಹೇಳಿಲ್ರಿ. ಹಂಗಾರ ಈಗ ಸಮಾಧಾನ ಪೃಥಕ್ ಏನ್ ಮಾಡುದು ಅಂತಂದ್ರಿ. ಸಮಾಧಾನ ಮಾಡ್ಕೋಗೋಸ್ಕರಕ್ಕೆ ಏನ್ ಮಾಡುದು ಅಂದ್ರು. ನನ್ನ ವಾಣ ಯಾರು? ಗರುಡ ದೇವಾರಿ. ಪಾಂಡುರಂಗನ ವಾಣ ಯಾರಂದ್ರ ಗರುಡ ದೇವ. ಗರುಡ ದೇವನಿಗೆ ತುಕಾರಾಮನ ಮನೆಗೆ ಹೋಗಬಾಪ ಅಂತ ಕಳಿಸಿದ. ಆತಪ್ಪ, ತುಕಾರಾಮನ್ ಮನೆಗೆ ಎದಕ್ ಹೋಗುದ್ ನಾನ? ತುಕಾರಾಮನ್ ನಿನ್ನ ಮ್ಯಾಲ ಕುಂದ್ರಿಸ್ಕೊಂಡು ಬಾ ಅಂತ ಹೇಳಿದಾರಿ. ಯಾರು ಹೇಳಿದ್ರ? ಪಾಂಡುರಂಗ ಹೇಳಿದ. ನೀವು ಅಕಸ್ಮಾತ್ ನಿಮ್ಮ ಮನೆ ಬಾಗಿಲಿಗೆ ಒಂದು ಬೈಕ್ ಬಂದ್ರೆ ನಾವು ಹತ್ತಿ ಹೋಗ್ತೇವಿ. ತುಕಾರಾಮನ ಮನೆಗೆ ಯಾರು ಹೋದ್ರು? ಗರುಡ ದೇವ ಹೋದ. ಗರುಡ ದೇವ್ ಹೋಗುವಾಗ ಒಂದು ಲಿಖಿಯನ್ನು ಬರೆದು ಕೊಟ್ಟಿದ್ದ. ಯಾರು? ಪಾಂಡುರಂಗ ಒಂದು ಲಿಖಿಯನ್ನು ಬರೆದು ಕೊಟ್ಟಿದ್ದ. ಏನಂತ ಬರೆದು ಕೊಟ್ಟಿದ್ದಾರಿ? ಸೂರ್ಯಚಂದ್ರ ಇರುತ್ತನ ಅಲ್ಲ, ಸೂರ್ಯಚಂದ್ರ ಅನಿತ್ಯ ಅಂತ ಹೇಳಿದ್ರು ಪಾಂಡುರಂಗ. ಸೂರ್ಯಚಂದ್ರ ಅನಿತ್ಯ, ವೈಕುಂಠ ಕೈಲಾಸ ಇರುತ್ತನ ತುಕಾರಾಮ್ ಇರ್ತಾನೆ ಈ ಭೂಮಿ ಮೇಲೆ ಅಂತ ಬರೆದು ಕೊಟ್ಟಿದ್ರು. ಏನಂತ್ರಿ?
ವೈಕುಂಠ ಕೈಲಾಸ ಇರುತ್ತನ. ವೈಕುಂಠ ಕೈಲಾಸ ಎಂದು ವಿನಾಶಿಲ್ಲ. ವೈಕುಂಠ ಕೈಲಾಸ ಇರುತ್ತನ ತುಕಾರಾಮ ನೀ ಇರ್ತೀಯೋ ಅಂತ ಬರೆದು ಕೊಟ್ಟಿದ್ದ ಗರುಡ ದೇವ. ತುಕಾರಾಮನ ಮನೆಗೆ ಹೋಗಿ ನಿಂತ. ಹೆಂಗಾಗಿರ್ಬೇಕ್ರಿ? ಒಬ್ಬ ಒಳ್ಳೆ ಮನುಷ್ಯ ಮನೆಗೆ ಬಂದ್ರೆ ಎಷ್ಟು ಆನಂದ ಆಗ್ತದ. ಪಾಂಡುರಂಗನ ವಾಣ ಗರುಡ ದೇವ ಮನಿ ಮುಂದೆ ಹೋಗಿ ನಿಂತ. ತುಕಾರಾಮ್ ಏನು ಮಾಡಿದಾರಿ? ಏನಪ್ಪಾ ದೇವ, ನೀನ್ ನನ್ನ ಮನೆಗೆ ಬರ್ಬೇಕಾದ್ರೆ ಏನ್ ಕಾರಣ ಅಂತೇಳಿ ತುಕಾರಾಮ್ ಏನ್ ಮಾಡಿದಾರಿ? ಒಳಗಿಂದ ನೀರು ತರಲಿಲ್ಲ, ತನ್ನ ಕಣ್ಣೀರ್ಲೆ ಕಾಲು ತೊಳಿದ ಅಂತ ಗರುಡ ದೇವನ್ನ ಕಣ್ಣೀರ್ಲೆ ಕಾಲು ತೊಳಿದ. ಯಾರು? ತುಕಾರಾಮ ಕಣ್ಣೀರ್ಲೆ ಕಾಲು ತೊಳಿದ. ಯಾವಾಗ ಕರ್ಕೊಂಡ ಒಳಗ ಅತಿಥಿ ಸತ್ಕಾರ ಮಾಡುತ್ತಾ ಒಳಗ ಕರ್ಕೊಂಡ. ಗರುಡ ದೇವ್ರೆ, ನೀವು ಬಂದಿರಂದ್ರ ನನ್ನ ತಂದೆ ಪಾಂಡುರಂಗ ಬಂದಂಗಾತು ಅಂದ. ಅಲ್ಲ, ನೀನು ಪಂಡ್ರಾಪುರಕ್ಕೆ ಬರ್ಲಾರಕ, ಈ ವಾರಿ ಬರ್ಲಾರಕ ನನ್ನ ಕರಿಯಾಕ ಕಳಿಸ್ಯಾನ. ನನ್ನ ಮ್ಯಾಲ ಹತ್ತು, ನಾ ಕರ್ಕೊಂಡು ಹೋಗ್ತೇನೆ ಅಂದ. ಯಾರು ಕರ್ಕೊಂಡು ಹೋಗ್ತೇನೆ ಅಂದ್ರಿ? ಗರುಡ ದೇವ ತುಕಾರಾಮನ ಕರ್ಕೊಂಡು ಹೋಗ್ತೇನೆ ಅಂದ. ತುಕಾರಾಮ್ ಏನಂದ? ಏ ಗರುಡ ದೇವ, ನನ್ನ ತಂದೆ ಕುಂದ್ರು ಅಧಿಷ್ಠಾನ ನೀನು, ನಿನ್ನ ಮ್ಯಾಲ ಹತ್ತಿ ಕುಂದ್ರು ಕಿಮ್ಮತ್ ನನ್ನಂತೆಲ್ಲ ಐತೇನೋ ಅಂತ ಕೇಳಿದ. ಇದಕ್ಕೇನಂತಾರ? ಇವ್ರಿಗೆ ಸಜನರು ಅಂತಾರ. ಇವ್ರಿಗೆ ಸಜನರ ಅಂತಾರ. ಮತ್ತು ಸಜನ್ರು ಯಾರ್ರಿ ಅಂತ ಕೇಳಿದ್ರ, ಸಜನ್ರು ಎಲ್ಲದಾರ್ರಿ ಅಂತ ಕೇಳಿದ್ರ, ಹಂಗಾರೆ ಸಜನ್ರನ್ನವ್ರು ಕೈ ಎತ್ರಿ ಅಂತ ಕೇಳ್ತಾರ ತುಕಾರಾಮ್. ಎತ್ರಿಪ್ಪ ಹಂಗಾರೆ ಯಾರು ಸಜನ್ರಿ ಅದಿರಿ? ಯಾರು ಎತ್ತಲೇ ಇಲ್ಲ. ಸಜನ್ರು ಒಬ್ರು ಇಲ್ಲ. ಬೇಡ ಬೇಡ ಅಂತ ತುಕಾರಾಮ್ರು. ಸಜನ್ರು ಯಾವಾಗಲೂ ಕೈ ಎತ್ತವರಲ್ಲ, ನೀವು ಕೈ ಎತ್ತಬೇಡ್ರಿ, ನೀವು ಸಜನ್ರದಿರಿ ಅಂತ. ಮತ್ತು ತಿಳಿಬೇಕಂತ ಮನುಷ್ಯ ಭಕ್ತಿ ಮಾಡೋದು ಪ್ರಯೋಗ ಮೇನಲ್ಲ, ಭಕ್ತಿ ಮರ್ಮ ತಿಳ್ಕೋಬೇಕು. ಭಕ್ತಿ ಮರ್ಮ. ಇವತ್ತು ನೀವು ಹಾಲಿನೊಳಗ ಮೊಸರು ಅದನ್ನ ಮಜ್ಜಿಗೆಯನ್ನು ಮಾಡಿ ಬೆಣ್ಣೆಯನ್ನು ತೆಗೆದು ತುಪ್ಪ ಎಣ್ಣೆ ಹೆಂಗ ತೆಗಿತೀರಲ್ಲ, ಹಿಂಗ ಮರ್ಮ ಗೊತ್ತಾಗ್ಬೇಕು. ಭಕ್ತಿ ಮರ್ಮ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ತುಕಾರಾಮಗಂದ, ನನಗ ನಿನ್ನ ಮೇಲೆ ಹತ್ತು ಕಿಮ್ಮತ್ತಿಲ್ಲೋ ಗರುಡ ದೇವ ಅಂದ. ಮತ್ತ ನನ್ನ ತಂದೆ ನಿನ್ನ ಕಳಿಸ್ಯಾನಂದ್ರ ಏನಾರ ಕಾರಣ ಕಳಿಸಿರ್ಬೇಕಲ್ಲ. ಒಂದು ಚೀಟಿ ಕೊಟ್ಟ ನೋಡ್ರಿ, ಈ ಚೀಟಿ ಒಳಗೆ ಏನ್ ಬರ್ದ ನೋಡು ಅಂದ. ಚೀಟಿಯನ್ನ ತೆಗೆದು ನೋಡ್ತಾನ. ಆ ಚೀಟಿಯನ್ನ ತೆಗೆದು ನೋಡಿದಾಗ ತುಕಾರಾಮಿಗೆ ಎಷ್ಟು ಆನಂದ ಆಗಿತ್ತಂದ್ರ ಆಕಾಶಕ್ಕೆ ಭೂಮಿಗೆ ಏಕಾದಂಗಾಗಿತ್ತು. ತುಕಾರಾಮನಿಗೆ ಆಕಾಶಿಗೆ ಭೂಮಿಗೆ ಏಕಾದಂಗಾಗಿತ್ತು. ಯಾಕೆ? ಸೂರ್ಯಚಂದ್ರರು ಇರುತ್ತಾನ ಅಲ್ಲ ತುಕಾರಾಮ, ವೈಕುಂಠ ಕೈಲಾಸ ಇರುತ್ತಾನ, ನೀ ಚಿರಂಜೀವಿ ಆಗಿ ಬೀರ್ತಿ ಅಂತ ಬರೆದಿದ್ದ. ಅವಾಗ ತುಕಾರಾಮ್ ಅಂತಾರ, ಸೂರ್ಯಚಂದ್ರರಿರುತ್ತನೂ ಬೇಡ, ಕೈಲಾಸ ವೈಕುಂಠ ಇರುತ್ತನೂ ಬೇಡ, ನಿನ್ನ ಭಕ್ತಿ ನಿನ್ನ ಸೇವಾ ಒಂದಿದ್ರೆ ನನಗೆ ಸಾಕು ಅಂತ ಹೇಳಿದ್ರು ತುಕಾರಾಮ್ರ. ಇವ್ರು ಸಜ್ಜನರಂತ. ಭಕ್ತ ಸೆ
ಏನಂತ ಹೇಳ್ತಾರ ತುಕಾರಾಮರು? ಭಕ್ತೈಸೆ ಜಾಣ ಅಂತೆ. ದೇವರು ಯಾರ ಪರಾಧೀನ ಅಂತ ಕೇಳ್ತಾರೆ ಇಲ್ಲಿ. ದೇವರು ಯಾರ ಪರಾಧೀನ? ಶ್ರೀಮಂತರ ಪರಾಧೀನ? ಇಲ್ಪ 100 ಎಕರೆ ಹಿಡ್ದಾನ ಅವ್ರ ಪರಾಧೀನ? ಇಲ್ಲ. ಯಾರ ಪರಾಧೀನ ಅದನ್ ದೇವರು? ಭಕ್ತರ ಪರಾಧೀನ ಅದನ. ಕಲಂಡ ಕೋಟಿ ಬ್ರಹ್ಮಣ ನಾಯಕ ಭಕ್ತರ ಪರಾಧೀನ ಅದನ. ನೋಡ್ರಿ ಇಲ್ಲಿ ಕೇಳ್ರಿ, 50 ಎಕರೆ ಹೊಲ ಗಳಿಸ್ಯಾನ, ವೈಕುಂಠಕ್ಕೆ ಹೋಗ್ಯಾರಂತ ಸುದ್ದಿ ಕೇಳಿರಿ? ಕೇಳಿರೇನ್ರಿ? 50 ಬಿಲ್ಡಿಂಗ್ ಹಾಕಿದಾನ, ಆಮರ ವೈಕುಂಠಕ್ಕೆ ಹೋಗ್ಯಾನಂತ ಸುದ್ದಿ ಕೇಳಿರೇನ್ರಿ? ಇಲ್ಲ. 100 ವಾಹನಗಳನ್ನ ತಯಾರು ಮಾಡಿದಾನ, ಆ ವೈಕುಂಠಕ್ಕೆ ಹೋಗ್ಯಾನಂತ ಕೇಳಿರೇನ್ರಿ? ಇಲ್ಲ. ಯಾರು ವೈಕುಂಠಕ್ಕೆ ಹೋಗಿದಾರ? ಯಾರು ವೈಕುಂಠಕ್ಕೆ ಹೋಗಿದಾರ? ಭಕ್ತರು ವೈಕುಂಠಕ್ಕೆ ಹೋಗಿದಾರ. ಇದು ಎಲ್ಲ ಅನಿತ್ಯ. ಅನಿತ್ಯ ನಾವು ನಂಬಿದವರಲ್ಲ ಅಂತಾರ, ಇವ್ರಿಗೆ ಸಂತರ ಅಂತಾರ. ಅನಿತ್ಯಕ್ಕೆ ನಂಬದವರಲ್ಲ ಸಂತರು, ಶಾಶ್ವತಕ್ಕೆ ನಂಬದವರು ಸಂತರು. ಶಾಶ್ವತಕ್ಕೆ ಗಂಟು ಬಿದ್ದವರು ಸಂತರು ಅಂತಾರ. ಇವ್ರಿಗೆ ಈ ಸಂತರ ಮಹತ್ವ ತಿಳ್ಕೋರಿ ಅಂತಾರ. ಯಾರಿಗೆ ಗಂಟು ಬಿದ್ದವರು? ನಾವು ನೀವು ವೈಕುಂಠಕ್ಕೆ ಹೋಗ್ಬೇಕಾದ್ರೆ ದೇವ್ರೇನಂತಾನ? ನಿನ್ನ ಹುಚ್ಚ ನನಗೆ ಹಿಡಿದಿರ್ಬೇಕು, ನನ್ನ ಹುಚ್ಚ ನಿನಗೆ ಹಿಡಿದಿರ್ಬೇಕಂತಾನ ಕಲಂಡ ಕೋಟಿ ಬ್ರಹ್ಮಣ ನಾಯಕ. ನನ್ನ ಹುಚ್ಚು ನಿನಗೆ ಹಿಡಿದಿದ್ರ ನಿನ್ನ ಹುಚ್ಚು ನನಗೆ ಹಿಡಿತದ, ನಿನ್ನ ಹುಚ್ಚು ನನಗೆ ಹಿಡಿತದ. ನೀನು ನನ್ನ ಹುಡುಕ್ಬೇಡ, ನಿನ್ನನ್ನು ನಾನು ಹುಡುಕ್ತೇನೆ ಅಂತಾನ ಕಲಂಡ ಕೋಟಿ ಬ್ರಹ್ಮಣ ನಾಯಕ. ನಿನ್ನನ್ನು ನಾನು ಹುಡುಕ್ತೇನೆ ಅಂತಾನ. ಯಾವಾಗ ತುಕಾರಾಮನ ಮನೆಗೆ ಗರುಡದೇವ್ ಹೋಗಿ ಏನು ಕೇಳಿದ? ಗರುಡದೇವ ನೋಡಿದಿ ಪಾಂಡುರಂಗ ಏನಂತ ಬರೆದು ಕೊಟ್ಟಾನ? ವೈಕುಂಠ ಅಲ್ಲ, ಕೈಲಾಸ ಅಲ್ಲ, ನೀ ಚಿರಂಜೀವಿ ಆಗಿರ್ತಿ ಯುಗ ಯುಗಾಂತರ ಅಂತ ಹೇಳಿದ. ಯುಗ ಯುಗಾಂತರ ಚಿರಂಜೀವಿ ಆಗಿರ್ತಿದೆ ಅಂದ. ಯಾವಾಗ ನನ್ನ ಮ್ಯಾಲ ಹತ್ತಂದ್ರ ಏನಂದ? ನನ್ನ ಗರುಡ ದೇವ, ನೀ ದೇವರ ಅಧಿಷ್ಠಾನ ಅದಿದೆ, ನಿನ್ನ ಮ್ಯಾಲಲ್ಲ, ನಿನ್ನ ಮುಟ್ಟು ಕಿಮ್ಮತ್ ನನಗಿಲ್ಲ ಅಂದ. ತುಕಾರಾಮ ಅಂತಾರ ಇವ್ರಿಗೆ ತುಕಾರಾಮ ಅಂತಾರ. ಯಾವಾಗ ತುಕಾರಾಮರು ದಾರಿಯನ್ನು ಹಿಡಿದ್ರು, ಗರುಡ ದೇವಗಂತಾರ ನನ್ನ ತಂದೆ ಚೆನ್ನಾಗಿದ್ರೆ ಸಾಕು ಅಂತಾರ. ಏನಂತಾರ ತುಕಾರಾಮರು? ನನ್ನ ದೇವರು ಸಂತೋಷದಿಂದ ಇದ್ರೆ ಸಾಕಂತಾರ ತುಕಾರಾಮರು. ಅಂತ ಮಹತ್ವ ನೋಡಿ ಹೆಂಗಾರ. ನಾವ್ ಅಂತೇವಿ ನಾವು ಚೆನ್ನಾಗಿದ್ರೆ ಸಾಕ್ರಿ, ನಾವು ಒಳ್ಳೆಯವರಾದ್ರೆ ಸಾಕ್ರಿ, ನಾವು ಶ್ರೀಮಂತರಾದ್ರೆ ಸಾಕಂತೇವಿ. ತುಕಾರಾಮ್ ಹಂಗ ಕೇಳಿಲ್ಲ ರೀ. ಏನಂತ ಕೇಳಿದ್ರು ತುಕಾರಾಮ್ರು? ದೇವ್ರ ನೀ ಚೆನ್ನಾಗಿದ್ರೆ ಸಾಕು, ನೀ ಒಳ್ಳೆಯವನಾದ್ರೆ ಸಾಕು, ನೀ ದಯಾಮೂರ್ತಿ ಆದ್ರೆ ಸಾಕಂತಾರ ಸಂತ ತುಕಾರಾಮ್. ಇವ್ರಿಗೆ ಸಂತ ತುಕಾರಾಮ ಅಂತ ನಿರೂಪಣೆ ಕೊಡ್ತಾ ಇದ್ದಾರ. ಯಾವಾಗ ಗರುಡದೇವ್ ಅಂದ, ಏ ತುಕಾರಾಮ್, ನೀನು ನನ್ನ ಮೇಲೆ ಹತ್ತು, ಏನಾರ ಆಗ್ಲಿ ನಿನ್ನ ಪಂಡ್ರಾಪುರ ಕರ್ಕೊಂಡು ಹೋಗ್ತೇನೆ ಅಂದ. ಯಾರು? ಪಾಂಡುರಂಗನ ಗರುಡ ವಾಹನ ದೇವ. ಹತ್ಲಿಲ್ಲ ರೀ, ಹತ್ಲಿಲ್ಲ ತುಕಾರಾಮ್ ಏನಂದ್ರು ಅಂದ್ರ, ನಾನು ಇವತ್ತಲ್ಲ ನಾಳೆ ಬಂದೇ ಬರ್ತೇನಪ್ಪ, ಆದ್ರೆ ನಾನು ನಿನ್ನ ಮೇಲೆ ಹತ್ತಾಕ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಯಾವಾಗ ತುಕಾರಾಮರು ಇಷ್ಟ ಹೇಳಿದ್ರು, ಗರುಡ ದೇವ ಪಂಡ್ರ ಕ್ಷೇತ್ರಕ್ಕೆ ಬಂದ. ಪಂಡ್ರ ಕ್ಷೇತ್ರಕ್ಕೆ ಬರೋದನ್ನ ನೋಡಿ ಪಾಂಡುರಂಗನಿಗೆ ತಳಮಳ ಚಲವಾತು.
ಹೇ ಗರುಡ ದೇವ ನನ್ ತುಕಾರಾಮ್ ಎಲ್ಲದಾನ ತೋರಿಸು ಅಂದ. ಕಣ್ಣೀರು ತೆಗೆದು ಅಳಲಾರಂಭಿಸಿದ ಪಾಂಡುರಂಗ, ಅಳಲಾರಂಭಿಸಿದ. ದೇವ್ರು ಯಾರ ಸಲುವಾಗಿ ಎತ್ತಾನ್ರಿ? ಭಕ್ತರ ಸಲುವಾಗಿ ಎತ್ತಾನ ಪಾಂಡುರಂಗ. ಭಕ್ತರ ಸಲುವಾಗಿ, ಭಕ್ತರ ಪರದಿನ ಪರಮಾತ್ಮನದಾನ. ಪಾಂಡುರಂಗ ಪಾಂಡುರಂಗ ಧ್ಯಾನೆ ಪಾಂಡುರಂಗ ಮಣಿ. ಜಾಗೃತಿ ಸ್ವಪ್ನ ಪಾಂಡುರಂಗ. ಜಾಗೃತ ಸ್ವಪ್ನ ಅವಸ್ಥೆದೊಳಗ ಎಚ್ಚರ ಆಗದೆ ಕೂಡ್ಲಿ ಏನಂತಿತ್ರಿ? ತುಕಾರಾಮನ ರೋಮಗಳು ಏನಂತಿದ್ವು? ವಿಠಲ 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 ಅಂತಿದ್ವು ಅಂತ. ಅವ್ರು ನಿದ್ದೆ ಹತ್ತದಾಗೂ ವಿಠಲ ಅಂತಿದ್ವು ಅಂತ. ಅವ್ರು ಎದ್ರು ವಿಠಲ ಅಂತಿದ್ರು. ತುಕಾರಾಮ್ರು ಅಂತಾರ ಇವ್ರಿ, ಸಂತ ತುಕಾರಾಮ್ರು. ನಾವು ಎದ್ರ ಇಟ್ಟಲ್ಲ ಅನ್ವಲ್ವಿ, ಅವ್ರ ರೋಮಗಳು ವಿಠಲ 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 ಅಂತಿದ್ವು ತುಕಾರಾಮ್ರು. ಯಾವಾಗ ಗರುಡ ದೇವ ಹೊಳ್ಳಿ ಬಂದ ಪಂಡ್ರಿ ಕ್ಷೇತ್ರಕ್ಕೆ, ಪಾಂಡುರಂಗನಿಗೆ ತಳಮಳ ಛಲವಾಗಿತ್ತು. ಏ ಗರುಡ ದೇವ, ನನ್ ತುಕಾರಾಮ್ ಯಾಕೆ ಬರ್ಲಿಲ್ಲ ಅಂದ. ತುಕಾರಾಮ್ ಬರ್ತಾನಂತೆ, ನನ್ ಮ್ಯಾಗ ಹತ್ತು ಸಮರ್ಥ ಇಲ್ಲ ಅಂದ. ನೋಡ್ರಿ ಪಾಂಡುರಂಗ ಅಂತಾನ, ಅವ ನಿನ್ನ ಮ್ಯಾಗಲ್ಲೋ ನನ್ನ ಮ್ಯಾಗ ಹತ್ತು ಸಮರ್ಥ ತುಕಾರಾಮಗೈತೆ ಅಂತ ಹೇಳಿದ. ನೋಡ್ರಿ ಏನಂದಾರಿ? ನನ್ನ ವಾಣನಿ ಗರುಡ ನಿನ್ನ ಮ್ಯಾಲಲ್ಲ ನನ್ನ ಮ್ಯಾಲ ಹತ್ತು ಸಾಮರ್ಥ್ಯ ಅವನಿಗೆ ಐತಿ, ಆದ್ರೆ ನಿನ್ನ ಮ್ಯಾಗ ಯಾಕೆ ಹತ್ತಿಲ್ಲ ಅಂತ ಕೇಳಿದಂತ. ಎಂಥ ಭಕ್ತ ವತ್ಸಲ ರೀ ಪರಮಾತ್ಮ, ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಎಂಥ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಏನ್ ಮಾಡಿದಾರಿ? ಥಳಮಳ ಛಲವಾತು ತುಕಾರಾಮನಿಗೆ. ಪಾಂಡುರಂಗ ಏನ್ ಮಾಡಿದ? ರುಕ್ಮಣಿ ಸಹಿತ ಕರ್ಕೊಂಡ ದೇವಕ್ಕೆ ಹೋದ. ನೋಡ್ರಿ ತುಕಾರಾಮನ ಮನೆಗೆ ಹೋದ. ಯಾರ ಮನೆಗೆ ಹೋದ್ರು? ತುಕಾರಾಮನ ಮನೆಗೆ ದೇವರು ಹೋದ್ರು. ಏನ್ ತುಕಾರಾಮ ಪಾಂಡುರಂಗನ ಅಂತೇಳಿ ಬಂದ ಅಂತೀರೋ? ಏನಂತಾರ? ದೇವರ ನಿಮ್ಮನ್ನ ಹುಡುಕ್ಬೇಕು, ನೀವು ದೇವರನ್ನ ಹುಡುಕ್ಬೇಡ್ರಿ ಅಂತಾರ. ನೀವು ದೇವರನ್ನ ಹುಡುಕ್ಬೇಡ್ರಿ, ದೇವರ ನಿಮ್ಮನ್ನ ಹುಡುಕ್ಬೇಕು. ಆ ಸಾಮರ್ಥ್ಯ ನೀವು ಗಳಿಸ್ಕೋರಿ ಅಂತಾರ ಸಂತ ತುಕಾರಾಮ್. ತುಕಾರಾಮನ ಮನೆಗೆ ಹೋದ್ರು ಪಾಂಡುರಂಗ ರುಕ್ಮಣಿ ಸಹಿತ ಹೋದ್ರ ಎಷ್ಟು ಆನಂದ ಆಗಿರ್ಬೇಕ್ರಿ. ಬರೇ ನಾವು ಕೇವಲ ನಮ್ಮ ಸಂತರು ಒಂದು ನಾಲ್ಕಾರು ಮಂದಿ ಸಂತರು ಒಂದು ಮನೆಗೆ ಹೋದ್ರೆ ಎಷ್ಟು ಆನಂದ ಪಡೀತದ ಜನ. ತುಕಾರಾಮನ ಮನೆಗೆ ಪಾಂಡುರಂಗ ರುಕ್ಮಣಿ ಸಹಿತ ಹೋಗ್ತಾರಂದ್ರ ಅವ್ರಿಗೆ ಎಷ್ಟು ಆನಂದ ಆಗಿರ್ಬೇಕ. ಅದಕ್ಕೆ ಆನಂದಕ್ಕೆ ಅಂತ್ಯ ಐತೇನಂತ ಕೇಳ್ತಾರ. ಆನಂದಕ್ಕೆ ಅಂತ್ಯನೇ ಇಲ್ಲ. ಇಷ್ಟ ಆನಂದ ಆಗಿತ್ತು ತುಕಾರಾಮರಿಗೆ. ತುಕಾರಾಮಂದ, ಏ ಪಾಂಡುರಂಗ, ಇವತ್ತಾಗ್ಲಿಕ್ಕೂ ನಾಳಾದ್ರೂ ನಾ ನಿನ್ನ ಪಾದಕ್ಕೆ ನಾ ಬರ್ತಿದ್ದೆ, ನೀವ್ ಯಾಕೆ ಅವಸರ ಮಾಡಿ ಬಂದ್ರಿ ಅಂತ ಕೇಳಿದ. ಯಾಕಪ್ಪ ನಿನ್ನ ಮನೆಗೆ ಬಂದಿದ್ದೆ, ನಾವ್ ಏನ ಕೆಡಕಾತ್ ಏನಂತ ಕೇಳಿದ. ನನ್ನ ತಂದೆ ತಾಯಿ ನನ್ನ ಸಲುವಾಗಿ ದಣಿಬಾರ್ದ, ನಾನು ದಣಿಲಿ ಅಂತ ಕೇಳಿದ ತುಕಾರಾಮ್. ಯಾ ಸುಖ ಕಾರಣಿ ದೇವ
ಅಷ್ಟೇ ರೀ. ಇಲ್ಲೇನಂತ ಹೇಳ್ತಾರ ಪುಣ್ಯಾತ್ಮರ, ಈ ಅಭಂಗ ರೂಪದೊಳಗೆ ಹೇಳ್ತಾ ಇದ್ದಾರೆ, ಯಾ ಸುಖ ಕಾರಣ ದೇವ ವಿಡವಲ ವೈಕುಂಠ ಸೋಡೋನಿ ಸಂತ ಸದನಿರಾಯಿಲ್ಲ ಅಂತ. ದೇವ್ರು ಎಲ್ಲಿ ಇರ್ತಾನ್ರಿ ಅಂದ್ರ ಎಲ್ಲಿ ಸತ್ಯ ಅದೋ, ಎಲ್ಲಿ ಧರ್ಮ ಅದೋ, ಎಲ್ಲಿ ಸದ್ಭಾವ ಅದನೋ, ಎಲ್ಲಿ ನನ್ನ ಭಕ್ತರದಾರೋ, ಎಲ್ಲಿ ನನ್ನ ಸಂತರದಾರೋ, ಎಲ್ಲಿ ನನ್ನ ಶರಣರದಾರೋ, ಎಲ್ಲಿ ನನ್ನ ಗುಣಗಾನದ, ನಾ ಅಲ್ಲಿರ್ತೇನೆ ಅಂತ ಹೇಳ್ತಾ ಇದ್ದಾನೆ ಕಲಾಂಡ ಕೋಟಿ ಬ್ರಹ್ಮಣ. ಅಲ್ಲಿ ಮಾತ್ರ ಸದಾ ಇರ್ತೇನೆ ಅಂತ ಹೇಳ್ತಾನ್ರಿ. ಯಾ ಸುಖ ಕಾರಣ ದೇವ ವೇಡ್ಯವಲ್ಲ ವೈಕುಂಠ ಸೋಡೋನಿ ಸಂತಸದ ನೀರಾಯಿಲ್ಲ. ಸುಖ ಅಲ್ಲಿ ಹುಡುಕ್ಬೇಡ್ರಿ ಅಂತಾರ ಪರಮಾತ್ಮ. ಸುಖ ಅಲ್ಲಿ ಹುಡುಕ್ಬೇಡ್ರಿ, ಸುಖ ನಿಮ್ಮನ್ನು ಹುಡುಕ್ಬೇಕು. ಸುಖ ನೀವು ಹುಡುಕ್ಬೇಡ್ರಿ ಅಂತ ಹೇಳ್ತಾನ್ರಿ ಪರಮಾತ್ಮ. ಆದ್ರೆ ನಾವೆಲ್ಲರೂ ಎದಕ್ ನಿಂತೇವ್ರಿ? ಸುಖ ಆಗ್ಲಿ ಅಂತ ನಿಂತೇವಿ, ಸುಖ ಆಗ್ಲಿ ಅಂತ ನಿಂತೇವಿ. ಆದ್ರೆ ಸುಖ ಕೇಳ್ದವ್ರದೇವಿ. ಆದ್ರೆ ತುಕಾರಾಮ್ರು ಸುಖ ಕೇಳಿದವ್ರಲ್ಲ, ದುಃಖ ಕೇಳಿದವ್ರು ತುಕಾರಾಮ್. ಯಾಕೆ ದುಃಖ ಕೇಳಿದ್ರು ತುಕಾರಾಮ್ರಂಗಾರ? ತುಕಾರಾಮ್ರ ದುಃಖ ಯಾಕೆ ಹೇಳಿದ್ರು? ಸುಖ ಕ್ಷಣಿಕದ ಅಂತ ಹೇಳಿದ್ರು ತುಕಾರಾಮ್ರು. ಸುಖ ಕ್ಷಣಿಕದ, ದುಃಖ ಪರಮ ಸುಖ ಅದ ಅಂತ ಹೇಳಿದ್ರು. ದುಃಖ ಯಾಕ್ರಿ? ಸುಖ ಇದ್ರ ಪರಮಾತ್ಮ ನೆನಪಿಗೆ ಬರುದಿಲ್ಲ. ಅಕಸ್ಮಾತ್ ನೋಡ್ರಿ, ಬಾಳ ಶ್ರೀಮಂತದಾನ, ಅವನಿಗೊಂದು ದುಃಖ ಬಂತಂದ್ರ ದೇವ್ರ ಕಡೆ ಹೆಸರು ಹೋಗ್ತದ, ಏನಿಲ್ಲ ಅಂತೀರಿ? ಬೇಕಾದಷ್ಟು ಶ್ರೀಮಂತ ಅದಾನ, ಅವಂಗೊಂದು ಆಪತ್ತು ಬಂದ್ರ ಪರಮಾತ್ಮ ಎಲ್ಲದಾನಂತ ಅವನ ಮನಸ್ಸತ್ತ ಹೋಗ್ತದ, ಕಾತುರುಗೊಳ್ತದ. ಹಂಗ ಮನುಷ್ಯನಿಗೆ ಏನಂತಾರ? ದುಃಖ ಬೇಕು, ದುಃಖ ಕೊಡು ಅಂತ ಕೇಳ್ತಾರ ತುಕಾರಾಮ್ ಪಾಂಡುರಂಗನ್. ಏನ್ರಿ? ದುಃಖ ಕೊಡು ಅಂತ ಕೇಳ್ತಾರ. ಯಾಕ? ಸುಖ ಉಂಡವ್ರು ದುಃಖ ಉಣ್ಲೇಬೇಕು, ದುಃಖ ಉಂಡವ್ರ ಸುಖ ಉಣ್ಲೇಬೇಕ. ಮತ್ತ ನೀವು ಸುಖ ಉಣ್ಣವ್ರಾದ್ರ ದುಃಖ ಯಾರು ಉಣ್ಬೇಕ್ರಿ? ದುಃಖ ಯಾರು ಉಣ್ಣವ್ರ? ಸುಖ ಉಣ್ಣವ ದುಃಖ ಉಣ್ಲೇಬೇಕು, ದುಃಖ ಉಣ್ಣವ ಸುಖ ಉಣ್ಲೇಬೇಕು. ಸಂತರು ಎಂತವ್ರಂದ್ರ ಸುಖ ಬಂದೈತೆ ಅಂತ ಹಿಗ್ಗದವರಲ್ಲ, ದುಃಖ ಬಂದೈತೆ ಅಂತ ಕುಗ್ಗದವರಲ್ಲ. ಇವ್ರಿಗೆ ಸಂತರು ಅಂತಾರ, ಇವ್ರಿಗೆ ಸಂತರ ಅಂತಾರ ಪುಣ್ಯಾತ್ಮರೇ. ಯಾವಾಗ ಪಾಂಡುರಂಗ ರುಕ್ಮಣಿ ದೇವಿ ತುಕಾರಾಮನ ಮನಿ ಒಳಗ್ ಹೋದ್ರು, ತುಕಾರಾಮನ ಕೇಳ್ತಾರ, ಹೇ ತುಕಾರಾಮ್, ನಿನ್ನ ಮನೆಗೆ ನಾವು ಬಂದೇವಂದ್ರ ನೀ ನಮಗೇನಾರ ಒಂದ್ ಸ್ವಲ್ಪ ತಿನ್ಲಾಕ ಕೊಡು ಅಂತ ಕೇಳ್ತಾರ. ತುಕಾರಾಮನ ಮನ್ಯಾಗ ಏನಿತ್ರಿ? ಏನು ಇರ್ಲಿಲ್ಲ, ಖಾಲಿ. ತುಕಾರಾಮನ ಮನಿ ಒಳಗ ಖಾಲಿ ಇತ್ತು. ಖಾಲಿ ಇದ್ರು ತುಕಾರಾಮ ಏನ್ ಕೇಳಿದ್ರು? ಸುಖ ಕೊಡು, ನನಗ ಅನ್ನ ಕೊಡು, ರೊಟ್ಟಿ ಕೊಡು ಅಂತ ಕೇಳಿಲ್ಲ ತುಕಾರಾಮ್ರು. ನನಗ ದುಃಖನ ಕೊಡು, ಪರಂತು ದುಃಖ ಕೊಡು, ಸತತ ದುಃಖ ಕೊಡು. ಸುಖ ಅನ್ನೋದು ಏನಂದ್ರ ತುಕಾರಾಮ್ರು, ಸುಖ ಅನ್ನೋದು ನಮ್ಮ ಇದರಲ್ಲ, ಕನಸು ಮನಸ್ಸಿನ್ಯಾಗ ತರಬೇಡ ಅಂತ ಕೇಳಿದ್ರು ತುಕಾರಾಮ್. ಕನಸು ಮನಸ್ಸಿನ್ಯಾಗಂತ್ರಿ ಮಹಾರಾಜ್ರ, ಕನಸು ಮನಸ್ಸಿನ್ಯಾಗ ಸುಖ ತರಬೇಡ ಅಂತ ಕೇಳಿದ್ರು ತುಕಾರಾಮ್. ಇಂಥ ತುಕಾರಾಮನ ಕೇಳ್ತಾರ, ಪಾಂಡುರಂಗ ರುಕ್ಮಣಿ ಮಾತೆ ಕೇಳ್ತಾರ, ನಿನ್ನ ಮನಿ ಒಳಗೆ ಏನಾದ್ರೂ ಸ್ವಲ್ಪ ಕೊಡಪ್ಪ ನಮಗ್ ತಿನ್ನಾಕಂತ ಕೇಳ್ತಾರ. ಜಗತ್ತಿಗಣ್ಣ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ, ಜಗತ್ತ ರಕ್ಷಣೆ ಮಾಡವ ಅಕಲಾಂಡ ಕೋಟಿ ಬ್ರಹ್ಮಣ ನಾಯಕ, 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕು ಪರಮಾತ್ಮ ತುಕಾರಾಮನ ಮುಂದೆ ಹೋಗಿ ಕೈ ಒಡ್ತಾನಂದ್ರ ಇದೇನಾಟ್ರಿ? ಈಗ ಒಬ್ಬ ಯಾರೋಪ ಬಡವದಾನ, ಕೈ ಒಡ್ಡ್ಯಾನಂದ್ರ ಅವಾಗ ಭಿಕ್ಷಾ ಬೇಡಬಹುದು. ಶ್ರೀಮಂತನ ಹೋಗಿ ಕೈ ಒಡ್ಡಿದ್ರ ಅದಕ್ಕೆ ಏನೈತ್ರಿ? ಅದಕ್ಕೆ ಏನೈತಿ ಅಂತ. ಇಂಥ ತುಕಾರಾಮನ ಮುಂದೆ ಹೋಗಿ ಪಾಂಡುರಂಗ ಕೈ ಒಡ್ಡಿದ್ರ ಏನು ಮಾಡಿದಾರಿ ತುಕಾರಾಮ? ಖಾಲಿ ಬರೀ ಅರ್ಧ ರೊಟ್ಟಿ ಇತ್ರಿ ತುಕಾರಾಮನ್ ಮನ್ಯಾಗ. ಮಹಾರಾಜ್ರ
ಖಾಲಿ ಬರೀ ಅರ್ಧ ರೊಟ್ಟಿ ಇತ್ತಂತ ತುಕಾರಾಮನ ಮನೆಯೊಳಗ. ಅದು ತಂಗಳ ರೊಟ್ಟಿ ಅವಾಗಿಂದ ಇತ್ತು. ತುಕಾರಾಮ್ ಅಂದ, ನನ್ನ ಮನಿ ಒಳಗೆ ಏನು ಇಲ್ಲ, ಬರೇ ಖಾಲಿ ಅರ್ಧ ರೊಟ್ಟಿ ಅದ ಪಾಂಡುರಂಗ, ಅದನ್ನ ಬಿಟ್ರೆ ಖಾಲಿ ಏನು ಇಲ್ಲ ನಮ್ಮ ಮನೆ ಆಗಂದ. ಅವಾಗ ಪಾಂಡುರಂಗ ಅಂತಾನ, ಅದೇ ಅರ್ಧ ರೊಟ್ಟಿ ನನಗ್ ಕೊಟ್ಟು ಬಿಡಪ್ಪ ಅಂದ. ಅರ್ಧ ರೊಟ್ಟಿ ಅದನ್ನಾರ ಕೊಡು ಅಂದ. ಅದು ಯಾವಾಗಿಂದ್ರಿ? ಒಂದು ತಿಂಗಳ ಹಿಂದಿಂದಿತ್ತಂತ ರೊಟ್ಟಿ. ಅದನ್ನ ಕೊಟ್ಟು ಬಿಡು ಅಂದ ಪಾಂಡುರಂಗ. ಯಾವಾಗ ತುಕಾರಾಮ ಅರ್ಧ ರೊಟ್ಟಿಯನ್ನು ಹಿಡ್ಕೊಂಡು ಹೆಂಗ ಕೊಡ್ಲಿ ಅಂತ ಮುಜುಗರದಿಂದ, ಅತಿ ಮುಜುಗರದಿಂದ ಪಾಂಡುರಂಗನ ಕೈಯಾಗ ಕೊಡ್ತಾನ. ಪಾಂಡುರಂಗ ರುಕ್ಮಿಣಿ ಸಹಿತವಾಗಿ ಇಬ್ರು ಅದನ್ನ ಆ ರೊಟ್ಟಿ ಕಡದಾಡಿ ತಿಂದ್ರಂತದನ್ನ. ಆ ರೊಟ್ಟಿಯನ್ನು ಕಡದಾಡಿ ತಿಂದ್ರಂತೆ. ಯಾವಾಗ ತುಕಾರಾಮ್ ಅಂತಾನ, ನನ್ನ ಮನೆಗೆ ಬಂದು ನೀ ಕ್ಷೀರ ಸಾಗರ ಸಮುದ್ರದೊಳಗ ಮತನ ಮಾಡುವಾಗ, ಮಂದಾರಗಿರಿ ಪರ್ವತನ್ನ ಮಥನ ಮಾಡುವಾಗ ನೀ ಅಮೃತ ಕುಡ್ದಾವ, ನನ್ನ ಮನ್ಯಾಗ ಒಂದು ತಿಂಗಳ ರೊಟ್ಟಿ ತಿನ್ನೋದು ಬಂತಲ್ಲೋ ಪಾಂಡುರಂಗ ಅಂದ. ಒಂದು ತಿಂಗಳ ರೊಟ್ಟಿ ತಿನ್ನೋದು ಆತಲ್ಲ, ಅರ್ಧ ರೊಟ್ಟಿ ಅಂತ ಕೇಳಿದ. ಏನಂದಾರಿ ಯಾವಾಗ ಪಾಂಡುರಂಗ? ಅವಾಗ ಮತನ ಮಾಡುವಾಗ ಮಂದಾರಗಿರಿ ಪರ್ವತನ್ನ ಕ್ಷೀರ ಸಾಗರ ಸಮುದ್ರದೊಳಗಿಟ್ಟು ಮತನ ಮಾಡುವಾಗ ಅಮೃತ ಕುಡ್ದಾವ್ ಖರೆ ನಾನು. ನಿನ್ನ ಭಕ್ತಿ ರಸದ ರೊಟ್ಟಿ ಹೆಂಗೈತೆ ಅಂದ್ರ ಅಮೃತದಕ್ಕಿಂತ ಹೆಚ್ಚೈತೆ ಅಂತ ಹೇಳಿದಪ್ಪ. ಅಮೃತ ಮಧ್ಯಮ अमृता होणे गोड नाम तुझे देवा, मन माझे केशवा खाबा नोगे. सांग पंढरी राया काय खरुयासी, का रूप ಧ್ಯಾನಾಸಿ नाही तुझे ಅಂತಾರೋ. ಅದು ಹೆಂಗ ರೂಪ ಹೆಂಗ ಚಂದ ಐತ್ರಿ, ಅದು ರೂಪ ಎಷ್ಟ ಆನಂದ ಐತ್ರಿ ಅಂತ ಕೇಳಿದ್ರ ಇಲ್ಲೇನ್ ಹೇಳ್ತಾರ ಗೊತ್ತೇನ್ರಿ? ಪರಮಾತ್ಮನ ರೂಪ ಎಷ್ಟೈತಿ ಅಂತ ಕೇಳಿದ್ರ, ಈ ಜಗತ್ತಿನೊಳಗ ಕೋಟ್ಯಾನ್ಗಟ್ಲೆ ಜನ ಐತಿ. ಇವ ಎರಡ ಕಣ್ಣು ಕೊಟ್ಟಾನ ದೇವ್ರು, ಇದ ಮುಗ ಕೊಟ್ಟಿದಾನ, ಇದ ಬಾಯಿ ಕೊಟ್ಟಿದಾನ. ಒಬ್ರಂಗ ಒಬ್ರು ಅದಾರೇನ್ರಿ? ಒಬ್ರಂತ ಮನುಷ್ಯ ಒಬ್ರು ಅದಾರ ಏನ? ಇಲ್ಲ. ಎಷ್ಟು ರೂಪ ಐತಿ ಇದಕ್ಕೆ? ಕೋಟ್ಯಾನ್ಗಟ್ಲೆ ರೂಪದ. ದೇವರ ರೂಪ ಎಂತಾದೈತಿ ಅಂತ ಕೇಳಿದ್ರ, ಇಷ್ಟು ಕೋಟ್ಯಾನ್ಗಟ್ಲೆ ರೂಪ ಮಾಡ್ಯಾನಂದ್ರ ಅವನ ರೂಪ ಅಂತ ನಮ್ಗೆ ಹೇಳಕ್ ಬರ್ಬೋದೇನಂತ ಅಂತಾರೆ. ಬರ್ಬೋದೇನ್ರಿ? ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಇಲ್ಲಿ ಏನಂತಾರ, ತುಕಾರಾಮ್ ಏನಂದ, ನೀ ಅಂತ ರೊಟ್ಟಿ ತಿನ್ನೋದು ಬಂತ ಪಾಂಡುರಂಗ ಅಂತ ಕೇಳಿದ್ರ,
ಕ್ಷೀರ ಸಾಗರ ಸಮುದ್ರದೊಳಗ ಅಮೃತ ಕುಡ್ದಿದ್ದ. ಅಮೃತ ಎಷ್ಟು ಸಿಮಿತ್ರಿ, ಅಮೃತದಕ್ಕಿಂತ ಇದು ಹೆಚ್ಚಿನ ಭಕ್ತಿ ರಸ ರೊಟ್ಟಿ ಐತಿ ನೋಡಂತ ಹೇಳ್ಬೇಕಾದ್ರ ಅದು ಭಕ್ತಿ ರಸ ಎಂತದಂತ ಕೇಳ್ತಾರೆ ಇಲ್ಲಿ. ಭಕ್ತಿ ರಸದ ಮುಂದೆ ಇನ್ನೊಂದು ರಸ, ದೊಡ್ಡದ ರಸ ಯಾವುದಿಲ್ಲ ಅಂತಾನು ಪಾಂಡುರಂಗ. 84 ಲಕ್ಷ ಜೀವರಾಶಿಗೆ ಅನ್ನ ಹಾಕವ್ ನಾನು, ಭಕ್ತಿ ರಸ ಸೇವನ ಮಾಡವ ನಾನಂತಾನ ಪರಮಾತ್ಮ. ನನಗೆ ನನ್ನ ಹೊಟ್ಟೆ ಯಾರು ತುಂಬಿಸ್ತಾರೋ, ಭಕ್ತಿ ರಸದಿಂದ ಯಾರು ನನ್ನ ಹೊಟ್ಟೆ ತುಂಬಿಸ್ತಾರಲ್ಲ, ಇವ್ರ ಮನಿ ಒಳಗೆ ನಾ ಎಂದೂ ಕಡಿಮೆ ಮಾಡ್ಲಾರ ಅಂತಾನ ಪರಮಾತ್ಮ. ಇವರನ್ನ ಹಿಂದ ಮುಂದ ಕಾಯ್ತೇನೆ, ಇವ್ರನ್ನ ಎಡಕ ಬಲಕ ಕಾಯ್ತೇನೆ, ಇವ್ರನ್ನ ಸದಾ ನಾ ಕಾಯವನಾಗ್ತೇನೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ತಾ ಇದ್ದ. ಹೆಚ್ಚಿ ಥೋರ ಭಕ್ತಿ ಅವಡಥೋ ದೇವ. ಬಾಳ ಅವಘಡದ ಭಕ್ತಿ, ಬಾಳ ಅವಘಡದ ಭಕ್ತಿ, ಅವಘಡದ. ಆದ್ರೆ ಏನ್ ಮಾಡ್ಬೇಕಾಗ್ತದ, ಮನಸ್ಸಿನಿಂದ ಈ ಭಕ್ತಿಯನ್ನು ಸಂಗಡ ಮಾಡ್ಬೇಕು ಅಂತಾರ. ಸಂಗಡ ಮಾಡ್ಬೇಕಂತ. ही छतोर भक्ती अवडथो देवा, संकल्पावी माया संसाराचे, ठेविले अनंत तैसेचे अरावे, चित्ती असो द्यावे समाधान. ನೋಡ್ರಿ, ಸಮಾಧಾನ ಬುದ್ಧಿ ಬರ್ಬೇಕಾದ್ರೆ ಏನ್ ಬೇಕು? ತುಕಾರಾಮನ್ನ ಮುಳ್ಳು ಹಚ್ಚಿ ಬಡದ್ರು, ನಾಲ್ಗಿ ಮ್ಯಾಲ ಮುಳ್ಳು ಚುಚ್ಚಿದ್ರು. ತುಕಾರಾಮ ಯಾವಾಗಾರ ಹೊಳ್ಳಿ ಮಾತಾಡಿದ ಇಲ್ಲ. ಪಾಂಡುರಂಗ ಒಂದು ಮಾತನ್ನ ಕೇಳಿದ ತುಕಾರಾಮನಿಗೆ, ಏ ತುಕಾರಾಮ, ನಿನಗೆ ಎಷ್ಟು ಮಂದಿ ವೈರಿಗಳದಾರ ಅಂತ ಕೇಳಿದ. ತುಕಾರಾಮ ಏನಂದಾರಿ, ನನಗ ವೈರಿ ಅನ್ನೋರು ಭೂಮಿ ಮ್ಯಾಲ ಯಾರು ಇಲ್ಲ. ಮತ್ ಯಾರು ನಿನ್ನ ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದಾರ, ನಿನಗ್ ಮುಳ್ಳು ಹಚ್ಚಿ ಬಡದಾರ, ನಿನಗೇನ್ ಬೇಕಾದ ಶಿಕ್ಷೆಯನ್ನು ಕೊಟ್ಟಾರ, ಇವ್ರು ಒಬ್ರು ವೈರಿ ಕಾಣ್ವಲ್ರಿ ಅಂತ ಕೇಳಿದ ತುಕಾರಾಮ ಏನಂದ, ನನಗ್ ಮುಳ್ಳು ಹಚ್ಚಿ ಬಡದವ್ರ, ನಾಲ್ಗೆ ಮೇಲೆ ಮುಳ್ಳು ಚುಚ್ಚಿದವ್ರಿಗೆ ವೈರತ್ವದಿಂದ ನೋಡಿದ್ರೆ ನನಗೆ ಭಕ್ತ ಅನಿಸ್ಕೊಳಕ ಆಗ್ತೈತಿ ಏನಂತ ಕೇಳಿದ ಸಂತ ತುಕಾರಾಮ್. ಭಕ್ತ ಅನಿಸ್ಕೊಳಕ್ ಆಗ್ತದೇನ? ಸಂತ ತುಕಾರಾಮ್ ಎಂತವ್ರು? ವೈರತ್ತಿದ್ದವ್ರನ್ನ ಮಿತ್ರತ್ವ ಮಾಡ್ಕೊಂಡ್ರು. ವೈರತ್ತಿದ್ರವನ್ನ ಮಿತ್ರತ್ವ ಮಾಡ್ಕೊಂಡವ್ರು ಸಂತ ತುಕಾರಾಮ್. ಅದಕ್ಕೇನಂತಾರ, ವೈರತ್ತಿದ್ರವ್ರನ್ನ ಮಿತ್ರತ್ವ ಮಾಡ್ಕೊಂಡ್ರ ಮುಕ್ತಿ ಶಿಖರದ ಮ್ಯಾಲ, ಮುಕ್ತಿಯಲ್ಲಿ ಕೇಳಿದ್ದು ತುಕಾರಾಮ್ರು, ಮುಕ್ತಿ ಕೇಳಿಲ್ಲ. ಮುಕ್ತಿ ಶಿಖರದ ಮ್ಯಾಲ ಮುಕ್ಕಟ ಆದವ್ರು ತುಕಾರಾಮ್. ಮುಕ್ತಿ ಶಿಖರದ ಮ್ಯಾಲ ಮುಕ್ಕಟ. ಈಗ ನೀವು ಗುಡಿ ಕಟ್ಟಿರಿ, ಸ್ಲಾಪ್ ಹಾಕಿರಿ, ಗೋಪುರ ಇಟ್ಟಿರಿ, ಕಳಸಾದವ್ರು ತುಕಾರಾಮ್ರು. ಕಳಸಾದಂತವ್ ಸಂತ ತುಕಾರಾಮ್ರು. ಮತ್ತ ನಿನಗ ಮುಳ್ಳು ಹಚ್ಚಿ ಬಡದವ್ರು, ನಾಲ್ಗಿ ಮ್ಯಾಲ ಮುಳ್ಳು ಚಿಸ್ತಾವ್ರು, ಇವ್ರ ಇಬ್ರು ಹೌದಲ್ಲ ಅಂದಾರಿ ಪಾಂಡ್ರಂಗ. ಇವ್ರ ಇಬ್ರು ವೈರಿಗಳು ಹೌದಿಲ್ಲ ಅಂದ. ಇವ್ರು ಹೆಂಗ್ ಕಾಣತಾರ ತುಕಾರಾಮ? ಇವ್ರಿಬ್ರು ಹೆಂಗ್ ಕಾಣತಾರ ಅಂತ ಕೇಳಿದ. ತುಕಾರಾಮ್ ಏನಂದಾರಿ, ನೀ ದೇವ್ರ ಹೆಂಗ ಕಾಣಕತ್ತಿಯಲ್ಲ, ಇವ್ ಎರಡು ದೊಡ್ಡ ದೇವ್ರು ಕಾಣಕತ್ತಾವ ನನಗಂದ ತುಕಾರಾಮ ಅಂತಾರಿ. ಅನ್ಬೋದೇನ? ಒಂದ್ ಅಂದ್ರ ಸಹನ ಆಗಾಕತ್ತಿಲ್ಲ ನಮ್ಮ ನಿಮ್ಗೆ. ಒಂದ್ ಅಂದ್ರ ತಡ್ಕೊಳ್ಳೋ ಬುದ್ಧಿ ಬರಬಾಲ್ದ. ತಡ್ಕೊಳ್ಳೋ ಬುದ್ಧಿ ಬರ್ಬೇಕಲ್ಲ, ತಾಳ್ಮೆ ಅನ್ನೋ ಬುದ್ಧಿ ಬರ್ಬೇಕಲ್ಲ. ನೋಡ್ರಿ, ಯಜ್ಞದೊಳಗೆ ಯಾವ ಯಜ್ಞ ದೊಡ್ಡದು? ಹೋಮ ಹವನ ಹೋಗಿ ನಾವು ಬೇಕಾದಲ್ಲಿ ಯಜ್ಞ ಮಾಡ್ತೇವೆ, ಆ ಯಜ್ಞ ಅಲ್ಲ. ತಾಳ್ಮೆ ಯಜ್ಞಕ್ಕಿಂತ ಯಜ್ಞ ಇನ್ನೊಂದು ದೊಡ್ಡ ಯಜ್ಞ ಇಲ್ಲ ಅಂತ ತುಕಾರಾಮ್. ಮೊದಲು ಯಾವ ಯಜ್ಞ? ತಾಳ್ಮೆ ಯಜ್ಞ ಬೇಕು. ಸಂತ ತುಕಾರಾಮ್ಗೆ ಯಾವ ಯಜ್ಞ ಇತ್ತು? ತಾಳ್ಮೆ ಯಜ್ಞ ಇತ್ತು ತುಕಾರಾಮರಿಗೆ. ತಾಳ್ಮೆ ಯಜ್ಞ ಇತ್ತಂತೇಳಿ ನಾಲ್ಗಿ ಮ್ಯಾಗ ಮುಳ್ಳು ಚುಚ್ಚಿದವರಿಗೆ, ಮುಳ್ಳು ಹಚ್ಚಿ ಬಡದವರಿಗೆ, ಬಾರ್ಕೋಲ್ ಹಚ್ಚಿ ಬಡದವರಿಗೆ ಏನಂತ ಕಂಡ? ಪಾಂಡ್ರಂಗಿ ಹಂಗ ಕಂಡ, ಹಂಗ ಅವರು ಕಂಡಂತ ತುಕಾರಾಮನ ಕಣ್ಣಾಗ. ಅಂದ್ರ ಎಂಥ ಭಾವಿತ್ತಂತ ತುಕಾರಾಮರಲ್ಲಿ. ಯಾವಾಗ ತುಕಾರಾಮನ ಪಾಂಡುರಂಗ ಕೇಳಿದ, ನಿನ್ನ ಮನೆ ಒಳಗೆ ಬಂದ ನಾ ಅಮೃತದ ರೊಟ್ಟಿ ತಿಂದಪ್ಪ, ನಿನಗೇನ್ ಬೇಕು ಕೇಳು ತುಕಾರಾಮ ಅಂದ. ನಿನಗೇನಾರ ಬೇಕು ಕೇಳಲ್ಲ? ಏನಂದಾರಿ ತುಕಾರಾಮ? ನೀ ಏನಾರ ಕೊಡಾವಧಿ ಹೇಳಂತಂದ ಪಾಂಡುರಂಗನಿ. ನೀ ಏನಾರ ಕೊಡಾವಧಿ ಹೇಳಲ್ಲ? ನೀನು ಒಂದು ಲೋಕ ಅಲ್ಲ, 14 ಲೋಕ ಕೇಳಿದ್ರು ಕೊಡ್ತೇನೆ ತುಕಾರಾಮ ಅಂದ. 14 ಲೋಕ್ರಿ, ಒಂದು ಲೋಕ ಅಲ್ಲ, 14 ಲೋಕ ಕೇಳಿದ್ರು ನಿನ್ಗೆ ಹೆಸರಿಗೆ ಹಸ್ತೇನೆ ಅಂದ ತುಕಾರಾಮ. ಯಾರ? ಪಾಂಡುರಂಗ ಅಂದ. ತುಕಾರಾಮ್ ಏನಂದಾರಿ, 14 ಲೋಕ ದೊಡ್ಡದು ಅಥವಾ ನೀನ್ ದೊಡ್ಡ ಅವಧಿಯು ಅಂತ ಕೇಳಿದ ತುಕಾರಾಮ್. ಕೇಳಿದ
14 ಲೋಕ ದೊಡ್ಡದು ಅಥವಾ ನೀನ್ ದೊಡ್ಡವನು ಅಂತ ಕೇಳಿದ. 14 ಲೋಕ ನನ್ನ ಎಡಗಾಲಿನ ಚಿರಬಳ್ಳಿನ ಸಮ ಇಲ್ಲ ಅಂದ ಪಾಂಡುರಂಗ. ಎಡಗಾಲಿನ ಚಿರಬಳ್ಳ ಐತಿ ನೋಡ್ರಿ. 14 ಲೋಕ ಸಂಪತ್ತು ಕಾಣ್ತಿತ್ತು ಬ್ರಹ್ಮದೇವನಿಗೆ ಹರಿಕಾಲ. ಬರೇ ಎಡಗಾಲಿನ ಒಂದ ಬರಳಿನ ಕಿಮ್ಮತ್ತಿಲ್ಲ ಅಂದ. ಮತ್ ನೀ ಇಂಥ ಕಿಮ್ಮತ್ ನಾವು ನನ್ನಂತ ಹೇಳಿದೆ ಅಂದ್ರ 14 ಲೋಕದ ಸಂಪತ್ತು ತಗೊಂಡು ನಾ ಏನು ಮಾಡ್ಲಿ ಅಂತ ಕೇಳಿದ ತುಕಾರಾಮ್. ಅನ್ಬೋದೇನ? ನಾವು ನೀವು ಅನ್ಬೋದು ಏನಿದೆ, ಈ ಬರ್ಬೋದು ಏನಿದೆ ಅಂತ. ತುಕಾರಾಮ ಹೇ ಏನ್ ಬೇಕು ಕೇಳು, ನಿನ್ನ ಮನೆ ಒಳಗೆ ಏನು ಇಲ್ಲ, ಇಷ್ಟು ದುಃಖಿತದೆ ಅಂದ. ಏನಂದ ತುಕಾರಾಮ? ಇವತ್ತು ನಿನಗ ಕೊಡಾಕ ಅರ್ಧಾರ ಹೊಟ್ಟೆರ ಇತ್ತ, ಇನ್ನೊಂದ್ ಬಂದ್ರು ಇದನ್ನು ಇಲ್ದಂಗ ಮಾಡಂದ ತುಕಾರಾಮ ಅಂತಾರ. ಅನ್ಬೋದೇನ? ಭಕ್ತಿ ಮಾತು ಬೇಕಂತ, ಭಕ್ತಿ ಮಾತು ಬೇಕು, ಭಕ್ತಿ ರಸ ತಿಳಿಬೇಕಂತ ಮನುಷ್ಯನಿಗೆ. ಏ ಪಾಂಡುರಂಗ ಆಯ್ತ್ರಿ, ನಮಸ್ತೆ. ಏನಂದ ತುಕಾರಾಮ? ಪಾಂಡುರಂಗ, ನಿನ್ನಂತ ಶ್ರೀಮಂತ ಇನ್ನೊಬ್ಬ ಭೂಮಿ ಮೇಲೆ ಯಾರದಾರ? ಇಲ್ಲ. ನಿನ್ನಂತ ಪಂಡಿತ ಭೂಮಿ ಮೇಲೆ ಯಾರದಾರೇನ? ಇಲ್ಲ. ನಿನ್ನಂತ ಶ್ರೀಮಂತ, ನಿನ್ನಂತ ಪಂಡಿತ ನನ್ನ ಮೇಲೆ ಬೆನ್ನ ಮ್ಯಾಗಿರುವಾಗ ಮುಂದಿನ ನನಗೆ ಯಾವ್ದು ಬೇಡ, ನೀನು ಒಬ್ಬಿದ್ರೆ ಸಾಕಂತ ಕೇಳಿದ್ರು ಸಂತ ತುಕಾರಾಮ್. ವಾಯುಲ ಉದ್ಯೋಗ ದುಃಖಾಚೆ ಕೇವಲ ಭೋಗನತೆ ಫಳ ಸಂಚಿತಾಚೆ. ಇಲ್ಲಿ ಕೈ ಮುಗಿದಾರ. ಕೈ ಮುಗಿದ ಮೇಲೆ ಆದ್ಯತೆ ಯಾಕೆ ವಾರ್ನಿಂಗ್ ಬರಾಕತ್ತವ್ರಿ? ವಾರ್ನಿಂಗ್ ಬರಾಕತ್ತ ಮೇಲೆ ಇನ್ನು ಮುಂದೆ ಏನಂದ್ರ ಮಧ್ಯಮ ಕೊಡೋದು, ಸೌಟ್ ಕೊಡೋದು. ಸೌಟ್ ಕೊಡೋಣ. ವಾಯುಲ ಉದ್ಯೋಗ ದುಃಖಾಚೆ ಕೇವಲ ಭೋಗಣತೆ ಫಳ ಸಂಚಿತಾಚೆ. ಏನಂತಾರ? ಬಾರದು ಬಪ್ಪದು, ಬಪ್ಪದು ತಪ್ಪದು ಅಂತ. ಹಾರದು ಬಪ್ಪದು, ಬಪ್ಪದು ತಪ್ಪದು. ತಪ್ಪಲಿಲ್ಲ ಅಂದ್ರೆ ನಿಂದಾಕ್ ಸೇವಾ ಮಾಡ್ಬೇಕಂತಾರ ತುಕಾರಾಮ್. ನನ್ನ ಪ್ರಾರಬ್ಧದೊಳಗೆ ಬಂದಿದ್ದ ನೀ ತಪ್ಪಿಸ್ಲಿಲ್ಲ ಅಂದ್ರ ನಿನಗ್ಯಾಕೆ ಶರಣ ಹೋಗ್ಬೇಕಂತಾರ ಸಂತ ತುಕಾರಾಮ್. ವಾಯುಲ ಉದ್ಯೋಗ ದುಃಖಾಚಿ ಕೇವಲ ಭೋಗನತೆ ಫಳ ಸಂಚಿತಾಚಿ. ದೇವಿಲಿ ಅನಂತ ತೈಸೆ ಚೇರಾವೆ ಚಿತ್ತಿ ಯಸೋದ್ಯಾವೆ ಸಮಾಧಾನ. ಏನೆಲ್ಲ ಕೊಡಂದ್ರು ಕೊಡ್ಬೋದ್ರಿ. ಒಂದ್ 50 ರೂಪಾಯಿ ಅಂಗಡಿಯಾಗ ಸಮಾಧಾನ ತಂಬರಿ ಅಂದ್ರೆ ತರ್ಬೋದೇನ್ರಿ? ಸಮಾಧಾನ ತರಕ್ ಆಗ್ತದನ? ಸಮಾಧಾನ ಬರ್ಬೇಕಂದ್ರೆ ನಮ್ಮಲ್ಲಿ ಏನ್ ಬೇಕಂದ್ರೆ ತಾಳ್ಮೆ ಅನ್ನೋದು ಬೇಕು. ತಾಳ್ಮೆ ಇದ್ದಿದ್ದ ಖರೆ ಇದ್ರ ನಿನ್ನಲ್ಲಿ ಏನಂದ್ರ ಸಮಾಧಾನ ಪ್ರಾಪ್ತಿ ಆಗ್ತದ, ಚಿತ್ತ ವೃತ್ತಿ ಆಗ್ತದ. ಚಿತ್ತ ವೃತ್ತಿ ಆಗ್ತಂದ್ರ ಭಗವಂತ ಏನಂತಾನಂದ್ರ ನಮ್ಮನ್ನ ನೀ ಹುಡುಕ್ಬೇಡ, ನಿಮ್ಮನ್ನ ನಾನು ಹುಡುಕಿ ಕೃಪಾ ಆಶೀರ್ವಾದ ಮಾಡ್ತೇನೆ ಅಂತಾನ ಅಖಂಡ ಕೋಟಿ ಬ್ರಹ್ಮಣ ನಾಯಕ. ತುಖಾಮಣಿ ಗಾಲೋ ದಯಾವರಿ ಭಾರ ವಾಹುಹ ಸಂಸಾರ ದೇವಪಾಯ. ಈ ಸಂಸಾರವು ನಿಂದ, ನಾನು ನಿನ್ನವನ, ಎಲ್ಲ ನಿಂದದ, ನಂದನ್ನೋದೇನು ಇಲ್ಲ. ಆದ್ರೆ ನಾವೇನಂತೇವ್ರಿ? ಹಿಂದೆ ನಮ್ಮ ಅಜ್ಜ ಬಂದ ನಂದಂತ ಬಂದಾರಿ, ನಮ್ಮ ಅಪ್ಪಾರು ಬಂದ್ರ ಅದು ನಂದಂತ ಬಂದಾರ, ನಾನು ಬಂದೆ ಅದು ನಂದಂತ ತಿಂತೀನಿ, ಮುಂದೆ ನನ್ನ ಮಗ ಬಂದ ಅವನ್ ನಂದಂತ ಹೋಗಿರಿ. ನಿಂದನ್ನವ್ರು ಯಾರಂತ ಕೇಳ್ತಾನ. ನಿಂದನ್ನವ್ರು ಯಾರು? ನಿಂದದ ಅಂತ ಯಾರಂದಿರಿ? ಅವಾಗ ಪರಮಾತ್ಮ ಏನಂತಾನ? ಎಲ್ಲಾ ಅಖಂಡ ಕೋಟಿ ಬ್ರಹ್ಮಾಂಡ ಈ ಭೂಮಿ ಮ್ಯಾಗಿಂದೆಲ್ಲ ಇದೆ, ನಿಂದಂತ ಯಾರ ಮನಸ್ಸಿನಾಗ ಐತಿ, ನಿಮ್ಮ ಜಗತ್ನೊಳಗ ನಿಮ್ಮ ಹೆಸರನ್ನ ಖ್ಯಾತ ಮಾಡಿ ತೋರುತ್ತೇನೆ ಅಂತಾನ ಅಖಂಡ ಕೋಟಿ ಬ್ರಹ್ಮಾಂಡ ಹೆಸರಿನೊಳಗ ಖ್ಯಾತ ಮಾಡಿ ಹೋಗ್ತೇನೆ. ಹೆಂಗ್ ಖ್ಯಾತ ಮಾಡ್ತೇನೆ? ಬಸವಣ್ಣವ್ರ ಖ್ಯಾತ ಆಗಿ ಹೋದ್ರಿಲ್ಲ, ಕ್ರಾಂತಿ ಆಗಿ ಹೋದ್ರಿಲ್ಲ ಭೂಮಿ ಮ್ಯಾಲ. ಅಕ್ಕ ಮಹಾದೇವಿ ಕ್ರಾಂತಿ ಆಗಿ ಹೋದಿಲ್ಲ, ಜ್ಞಾನೇಶ್ವರ ಮೌರ್ಯವ್ರ ಕ್ರಾಂತಿ ಆದ್ರು. ಹೆಂಗ್ ಕ್ರಾಂತಿ ಆದ್ರು? ಇದೆಲ್ಲ ನಿಂದ ಐತಂತ ಕ್ರಾಂತಿ ಆಗಿ ಹೋದ್ರು. ನಿಂದ ಅನ್ನೋ ತನ ನಮಗ ಕ್ರಾಂತಿ ಅನ್ನೋ ಶಬ್ದನ ಬರುದಿಲ್ಲ, ನಮ್ಮಂತೆ ಲಗ್ನ ಬರುದಿಲ್ಲ. ಅದ ನಿಂದಾದಂತ ಯಾವಾಗ ಅಂತೆ ಒಂದ್ನಾಲ್ ಪರಮಾತ್ಮ ಏನಂತಾನ? ನೀನು ದುಡಿತಿದಿ, ಬೇಕಾದ್ ಮಾಡ್ತಿದಿ, ಅದು ನಿಂದಂತೆ ಅಂದ್ರ ನಿನ್ನ ಜಗತ್ನೊಳಗ ನಿನ್ನ ಹೆಸರ ಅಜರಾಮವಾಗಿ ಸೂರ್ಯ ಚಂದ್ರರಿರು ತನ ನಿನ್ನ ಹೆಸರ ಉಳಿಸ್ತೋರುತ್ತೇನೆ ಅಂತಾನ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳುತ್ತಾ. ಯಾಕಂದ್ರ ಟೈಮ್ ಅಭಾವ ಇರೋದ್ರಿಂದ ಏನೋ ಒಂದು ಅರ್ಧ ತಾಸು ಟೈಮ್ ಕೊಟ್ಟಿದ್ರು. ಯಥಾಮತಿ ಪ್ರಕಾರವಾಗಿ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕನ ಪಾದಕ್ಕೆ ದೀರ್ಘ ದಂಡೋತ್ ನಮಸ್ಕಾರವನ್ನು ಸಲ್ಲಿಸುತ್ತಾ ಇಲ್ಲಿ ನನ್ನ ಕೀರ್ತನ ಕಿರಾಮ್ ಕೊಡ್ತಾ ಇದ್ದೀನಿ.